Good morning, students. In the previous class, we have completed the theoretical part of chapter wave optics. In the today's class, we are going to have the numericals of wave optics. So please look into the material that is given to you. In that, open number page 110. In that volume 2, 110. So the first question of numerical in the wave optics is monochromatic light of wavelength 589 nanometer is incident from air on a water surface. What are the wavelengths, frequency and speed of reflected and refracted light? Refractive index of water is 1.33 ಅಂತ ಹೇಳಿ ಕೊಡ್ತಾರೆ. ನೋಡಿ, ಅವರು ಏನು ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ಳೋಣ. ಅವರು ಈ ಥರ ಹೇಳ್ತಾರೆ. ಸೊ ಒಂದು ಲೈಟ್ ಇನ್ಸಿಡೆಂಟ್ ಆಗಿದೆ ಈ ಥರ ವಾಟರ್ ಸರ್ಫೇಸ್ ಮೇಲೆ. ಸೊ ಆ ಇನ್ಸಿಡೆಂಟ್ ಲೈಟ್ನ ವೇವ್ ಲೆಂತ್ ಎಷ್ಟು ಲ್ಯಾಂಬ್ಡಾ ಆಗಿದೆ. ಸೊ ಈಗ ಸಮ್ ಪಾರ್ಟ್ ಆಫ್ ಲೈಟ್ ಈಸ್ ರಿಫ್ಲೆಕ್ಟ್ ಆಗಿದೆ. ಇದರ ರಿಫ್ಲೆಕ್ಟೆಡ್ ವೇವ್ ಲೆಂತ್ ಲ್ಯಾಂಬ್ಡಾ ಎ ಆಗಿರಲಿ. ಸೊ ಅದೇ ಥರ ಫ್ರೀಕ್ವೆನ್ಸಿ ಆಫ್ ರಿಫ್ಲೆಕ್ಟೆಡ್ ಲೈಟ್ ಎಫ್ ಎ ಆಗಿರಲಿ, ಅಂದರೆ ವೆಲಾಸಿಟಿ ವಿ ಎ ಆಗಿರಲಿ. ಸೊ ಈ ಮೂರನ್ನು ಹೇಳಿ ವಾಟ್ ಈಸ್ ಲ್ಯಾಂಬ್ಡಾ ಎ, ವಿ ಎ ಆ್ಯಂಡ್ ಎಫ್ ಎ ಅಂತ ಹೇಳ್ತಿ ಕೇಳ್ತಾರೆ. ಫಸ್ಟ್ ಡೇಟಾ ನೋಡಿ, ಡೇಟಾ ಬರ್ಕೊಳ್ಳೋದೇ ಇಂಪಾರ್ಟೆಂಟ್. ಇಫ್ ಯು ರಿಟರ್ನ್ ಡೇಟಾ ಮೀನ್ಸ್ ಇಟ್ ಈಸ್ ಹಾಫ್ ಡನ್, ಅರ್ಧ ಆಯಿತು ಅಂತ ಹೇಳಿ. ಸೊ ಲ್ಯಾಂಬ್ಡಾ ಕೊಡ್ತಾರೆ. ಇನ್ಸಿಡೆಂಟ್ ಲೈಟ್ನ ವೇವ್ ಲೆಂತ್ ಎಷ್ಟಿದೆ ಅಂತ ಹೇಳ್ತಾರೆ. ಇನ್ಸಿಡೆಂಟ್ ಲೈಟ್ನ ವೇವ್ ಲೆಂತ್ 589 ನ್ಯಾನೋಮೀಟರ್ ಇರುತ್ತೆ. ನ್ಯಾನೋ ಅಂದರೆ 10⁻⁻⁹. ಇದನ್ನು 589 ಇಂಟು 10⁻⁻⁹ ಮೀಟರ್ ಅಂತೇಳಿ ಬರ್ಕೋಬೋದು. ಸೊ ದಿಸ್ ಇಸ್ ಇನ್ಸಿಡೆಂಟ್ ವೇವ್ ಲೆಂತ್. ಸೊ ಅದೇ ಥರ ನೀವು ಮುಂದುವರೆದ್ರೆ ವಾಟ್ ಈಸ್ ಅವರ್ ಕ್ವೆಶನ್, ಫಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ಲ್ಯಾಂಬ್ಡಾ ಎ, ವಿ ಎ ಆ್ಯಂಡ್ ಎಫ್ ಎ ಈಸ್ ಈಕ್ವಲ್ಸ್ ಟು ಕ್ವೆಶನ್ ಮಾರ್ಕ್. ವಾಟ್ ಈಸ್ ಲ್ಯಾಂಬ್ಡಾ ಎ? ರಿಫ್ಲೆಕ್ಟೆಡ್ ಲೈಟ್ನ ವೇವ್ ಲೆಂತ್, ವೆಲಾಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ರಿಫ್ಲೆಕ್ಟೆಡ್ ಲೈಟ್ ಕೇಳಿದರೆ. ಆ್ಯಂಡ್ ಕ್ವೆಶನ್ ಬಿನಲ್ಲಿ ಇನ್ಸಿಡೆಂಟ್ ಅಥವಾ ಇನ್ಸಿಡೆಂಟ್ ಅನ್ನೋದಕ್ಕಿಂತ ರಿಫ್ರಾಕ್ಟೆಡ್ ಅಥವಾ ವಾಟರ್ನಲ್ಲಿ ವೇವ್ ಲೆಂತ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ವೆಲಾಸಿಟಿ ಎಷ್ಟು ಅಂತ ಕೇಳಿದ್ದಾರೆ. ಅದೇ ಥರ ಫ್ರೀಕ್ವೆನ್ಸಿ ಆಫ್ ಲೈಟ್ ಇನ್ ವಾಟರ್ ಅಂತ ಕೇಳಿದ್ದಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ನ ಕೊಡ್ತಾರೆ 1.33 ಅಂತೇಳಿ. ಸೊ ದಿಸ್ ಈಸ್ ದ ಡೇಟಾ ವಾಟ್ ದೇ ಹ್ಯಾವ್ ಗಿವನ್ ಇನ್ ದಿ ಮೆಟೀರಿಯಲ್. ಇದನ್ನು ಕೊಟ್ಟಿದ್ದಾರೆ. ಸೊ ಈಗ ನಾವು ಇದಕ್ಕೆ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಎ ಸಾಲ್ವ್ ಮಾಡೋಣ. ಸೊ ನೋಡಿ, ಕ್ವೆಶನ್ ಎ. ಸೊ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರಿಫ್ಲೆಕ್ಟೆಡ್ ಲೈಟ್ನ ಕೇಳಿದ್ದಾರೆ. ನೋಡಿ, ವೆನ್ ಲೈಟ್ ಈಸ್ ಟ್ರಾವೆಲಿಂಗ್ ಇನ್ ಏರ್ ಮೀಡಿಯಮ್ನಲ್ಲಿ ಲೈಟು ಚಲಿಸುವಾಗ ಈ ಇನ್ಸಿಡೆಂಟ್ನ ವೇವ್ ಲೆಂತ್ ಎಷ್ಟಿರುತ್ತೋ ರಿಫ್ಲೆಕ್ಟೆಡ್ ವೇವ್ ಲೆಂತು ಕೂಡ ಅಷ್ಟೇ ಇರುತ್ತೆ. So when the light is traveling in the same medium, the wavelength will not be wavelength is not changed here in this case. So hagagi wavelength will be equal. So wavelength does not changes here on reflection. ಯಾಕಂದರೆ ಒಂದೇ ಮೀಡಿಯಮ್ನಲ್ಲಿ ಚಲಿಸೋದರಿಂದ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ವೇವ್ಲೆಂತ್ ಬದಲಾವಣೆ ಆಗಲ್ಲ. ಸೊ ಇನ್ಸಿಡೆಂಟ್ನ ವೇವ್ಲೆಂತ್ ಎಷ್ಟಿರುತ್ತೆ? ಸೊ ವೇವ್ಲೆಂತ್ ಆಫ್ ಲೈಟ್, ರಿಫ್ಲೆಕ್ಟೆಡ್ ಲೈಟ್ ಈಸ್ ಈಕ್ವಲ್ಸ್ ಟು ವೇವ್ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್, ದ್ಯಾಟ್ ಈಸ್ 500 ನ್ಯಾನೋಮೀಟರ್ ಓನ್ಲಿ. ಸೊ ಅಲ್ಲಿಗೆ ರಿಫ್ಲೆಕ್ಟೆಡ್ ಬೀಮ್ ಆಫ್ ಲೈಟ್ನ ವೇವ್ಲೆಂತ್ ಕೂಡ ಇನ್ಸಿಡೆಂಟ್ ವೇವ್ಲೆಂತ್ಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಅಷ್ಟೇ 589 ನ್ಯಾನೋಮೀಟರ್ ಅಂತ ನಿಮ್ಮ ಆನ್ಸರ್ನಲ್ಲೂ ಕೂಡ ಅದನ್ನ ಕೊಟ್ಟಿದ್ದಾರೆ. ಸೊ ಅದೇ ಥರ ವೆಲಾಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಯಾವ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ನಮಗೆ ವೆಲಾಸಿಟಿ ಆಫ್ ಲೈಟ್ ಇನ್ ಏರ್ ಗೊತ್ತಿದೆ. ವಿ ನೋ ದ್ಯಾಟ್ velocity of light in air is
ಸೊ 3 into 10 power 8 meter per second. Therefore, ಹಾಗಾಗಿ ವೆಲಾಸಿಟಿ ಆಫ್ ರಿಫ್ಲೆಕ್ಟೆಡ್ ಬೀಮ್ ಆಫ್ ಲೈಟ್ ಕೂಡ 3 into 10 to the power of 8 meter per second ಆಗಿರುತ್ತೆ. ಸೊ ದಟ್ ಈಸ್ ದ ವೆಲಾಸಿಟಿ ಆ್ಯಂಡ್ ವೇವ್ ಲೆಂತ್ ಕಂಡುಹಿಡಿದ್ವಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು. ನಮಗೆ ವೇವ್ ಲೆಂತ್ ಮತ್ತು ವೆಲಾಸಿಟಿ ಗೊತ್ತಿದ್ದಾಗ ಫ್ರೀಕ್ವೆನ್ಸಿ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದೆ, ನಿಮಗೆ ಗೊತ್ತಿದೆ. ವಾಟ್ ಈಸ್ ದ್ಯಾಟ್ ಫಾರ್ಮುಲಾ? V is equals to f lambda ಅಂತ ಒಂದು ಫಾರ್ಮುಲಾ ಇದೆ ಅಲ್ವಾ. ಸೊ ವೆಲಾಸಿಟಿ is equals to frequency into wavelength. ಸೊ frequency is equals to velocity divided by wavelength. ಈ ಫಾರ್ಮುಲಾ ನಿಮಗೆ ಗೊತ್ತಿದೆ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವಿಲ್ಲಿ ಫ್ರೀಕ್ವೆನ್ಸಿನ ಕಂಡುಹಿಡಿತೀವಿ. Therefore, so also FA, frequency of light in air, is equals to velocity of light in air divided by wavelength of light in air. So velocity of light in air ಈಗ ತಾನೇ ನಾವು ನೆನಪಿಸಿಕೊಂಡ್ವಿ 3 into 10 to the power of 8 meter per second ಅಂತ. ಸೊ 3 into 10 power 8 meter per second divided by wavelength of light in air. wavelength of light in air ಎಷ್ಟಿದೆ? 589 nanometer. 589 ನ್ಯಾನೋ ಅಂದರೆ 10 power -9 meter. ಸೊ ಈಗ ಸಾಲ್ವ್ ಮಾಡಿ. ಸಾಲ್ವ್ ಫಾರ್ ದ ಪವರ್ಸ್ ಆಫ್ 10 ಫಸ್ಟ್. 9 ಮೇಲ್ಗಡೆ ಹೋದರೆ +9 +9 +9 +8 8 +9. When the bases are same, you can add the powers. So 8 + 9 is 17. ಸೊ ಇಲ್ಲಿಗೆ into 10 power 17 ಅಂತ ಬರ್ಕೊಳ್ತೇನೆ. ಸೊ ಈಗ 3 divided by 589 ಮಾಡ್ತೇನೆ. ಸೊ ಇಫ್ ಐ ಕ್ಯಾಲ್ಕುಲೇಟ್ 3 divided by 589, 3 divided by 589 ಮಾಡಿದ್ದೆ ಆದರೆ ನಮಗೆ 0.00509 ಬರುತ್ತೆ. ಸೊ ಈ ಥರ ಬರುತ್ತೆ. 0.00509 into 10 power 17 ಬರುತ್ತೆ. ಸೊ ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಬರೆಯೋದಾದರೆ, ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಬರೆಯೋದಾದರೆ 1 2 3 ಶಿಫ್ಟ್ ಮಾಡಿದ್ರೆ ಇಲ್ಲಿ 3 ಕಮ್ಮಿ ಆಗುತ್ತೆ. ಇಫ್ ವಿ ಮೂವ್ ದ ರೈಟ್ ಹ್ಯಾಂಡ್ ಸೈಡ್, ದ 10 powers decreases. ಸೊ 5.09 into 10 power 14 hertz ಆಗಿರುತ್ತೆ. ಸೊ ದಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ reflected beam of light. So we have calculated this. ಈ ಮೂರನ್ನು ಕ್ಯಾಲ್ಕುಲೇಟ್ ಮಾಡಾಯಿತು. ನೆಕ್ಸ್ಟ್ ಈಗ ಕ್ವೆಶನ್ ನಂಬರ್ 2, ಅದೇ ಥರ ರಿಫ್ರಾಕ್ಟೆಡ್ ಬೀಮ್ ಆಫ್ ಲೈಟ್ನ ವೇವ್ ಲೆಂತ್, ಫ್ರೀಕ್ವೆನ್ಸಿ ಮತ್ತು ವೆಲಾಸಿಟಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಬಟ್ ವೆನ್ ದ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ಫ್ರೀಕ್ವೆನ್ಸಿ ಬಿಕಮ್ಸ್ ಕಾನ್ಸ್ಟೆಂಟ್. ಫ್ರೀಕ್ವೆನ್ಸಿನ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ. ಸೊ ಅಲ್ಲಿಗೆ ನಾನು ಬರೀತೀನಿ frequency does not changes on refraction ಅಂತ ಬರ್ಕೊಳ್ತೇನೆ. ಸೊ that is therefore, ಹಾಗಾಗಿ frequency of light in water is equals to frequency of light in air, that is equals to 5.09 into 10 power 14 hertz ಹಾಗೆ ಇರುತ್ತೆ. So that is what the frequency of light in water. ಸೊ ಎರಡು ಸೇಮ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ಸೊ ಈಗ ಅದೇ ಥರ ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ therefore velocity can be calculated. ಅವರೊಂದು ಹಿಂಟ್ ಕೊಟ್ಟಿದ್ದಾರೆ, ಏನಂತ? ಸೊ n is equals to 1.33 ಅಂತ. ಅದರ ಅರ್ಥ ನಾವು ವೆಲಾಸಿಟಿ ಕಂಡುಹಿಡಿಬೇಕಾದ್ರೆ n is equals to c by v ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ n is equals to c by v. ಸೊ what is n? n is the refractive index of the medium of refraction, and c is the velocity of light in air or vacuum, and v is the velocity of light in medium. Now v is the velocity of light in medium, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ v is equals to c by n ಬರ್ಕೊಳ್ಳೋದಾದರೆ, v ಅಂದ್ರೇನು? ವೆಲಾಸಿಟಿ ಆಫ್ ಲೈಟ್ ಇನ್ ವಾಟರ್ is equals to, ಸೊ c ಅಂದರೆ ವೆಲಾಸಿಟಿ ಆಫ್ ಲೈಟ್ ಇನ್ ಏರ್
divided by refractive index. So, velocity of light in air ನಮಗೆ ಗೊತ್ತಿದೆ 3 into 10 power 8 divided by refractive index 1.33 ಆಗುತ್ತೆ. ಸೊ ಅಲ್ಲಿಗೆ velocity of light in water can be written as ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ 3 divided by 1.33 ಮಾಡಿದ್ದೆ ಆದರೆ 2.25 ಬರುತ್ತೆ. ಸೊ 2.25 into 10 power 8 meter per second. So that is the velocity of light which is refracted. So next ಅದೇ ಥರ ಫ್ರೀಕ್ವೆನ್ಸಿ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಲಾಸ್ಟ್ ವೇವ್ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದೇ ಫಾರ್ಮುಲಾ ಬರ್ಸ್ಕೊಳ್ರಿ. ಎಫ್ ಇಸ್ ಈಕ್ವಲ್ಸ್ ಟು ವಿ ಬೈ ಲ್ಯಾಂಬ್ಡಾ ಇತ್ತಲ್ಲ, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ವಿ ಬೈ ಎಫ್ನ ಮಾಡ್ಕೊಳ್ಳಿ. ದೇರ್ ಫಾರ್ ಲ್ಯಾಂಬ್ಡಾ ಡಬ್ಲ್ಯೂ ವೆಲಾಸಿಟಿ ಆಫ್ ಲೈಟ್ ಇನ್ ವಾಟರ್ ಇಸ್ ಈಕ್ವಲ್ಸ್ ಟು ವೆಲಾಸಿಟಿ ಆಫ್ ಲೈಟ್ in water, so wavelength of light in water is equals to velocity of light in water to the frequency of light in water. So velocity of light in water ನಮಗೆ ಗೊತ್ತಿದೆ 3 into 10 to the power of 8. So frequency of light in water ಎಷ್ಟಿದೆ ಅಂದರೆ 5.09 into 10 power 14 ಇದೆ. ಫಸ್ಟ್ 10 ಪವರ್ಸ್ಗೆ ಸಾಲ್ವ್ ಮಾಡಬೇಡ. ಸೊ 14 ಮೇಲೆ ಹೋದರೆ -14 -14 plus 8 ಅಂದರೆ we have to subtract. So 14 ಅಲ್ಲಿ 8 ಹೋದರೆ we'll get 6 and bigger number symbol minus, ಹಾಗಾಗಿ -6. ಸೊ ಅಲ್ಲಿಗೆ 10 ಪವರ್ಸ್ ಏನಾಗುತ್ತೆ 10 to the power of -6 ಆಗುತ್ತೆ. ಸೊ 3 divided by 5.09 3 divided by 5 ಅಂದರೆ ನೋಡಿ 3 divided by 5.09 ನೀವು ಮಾಡಿದ್ದೆ ಆದರೆ 0.589 ಬರ್ತಿದೆ. ಓಕೆ ಇಲ್ಲಿ ವೆಲಾಸಿಟಿ ಆಫ್ ಲೈಟ್ ಇನ್ ವಾಟರ್ನ 3 into 10 power 8 ತೆಗೆದುಕೊಂಡಿದ್ದೀನಿ. ಸೊ ಅದು ತೊಗೋಬೇಡಿ. ಸೊ ವೆಲಾಸಿಟಿ ಆಫ್ ಲೈಟ್ ಇನ್ ವಾಟರ್ ಇದನ್ನು ತೆಗೆದುಕೋಬೇಕಾಗಿತ್ತು ನೀವು 2.25 into 10 power 8, ಹಾಗಾಗಿ ಅದು ಜಾಸ್ತಿ ಬರ್ತಿದೆ. ನೋಡೋಣ ಈಗ ಕ್ಯಾಲ್ಕುಲೇಟ್ ಮಾಡೋಣ. 2.25 divided by 5.09 ನೀವು ಮಾಡಿದೆ ಆದರೆ 0. ಈ ಥರ ಬರುತ್ತೆ. ವೇವ್ಲೆಂತ್ ಆಫ್ ಲೈಟ್ ಇನ್ ವಾಟರ್ ಇಸ್ 0.442 into 10 power -6. ಅಥವಾ ಪವರ್ಸ್ನ ರೈಸ್ ಮಾಡೋದಾದರೆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೆಯೋದಾದರೆ 1 2 3 ಪಾಯಿಂಟ್ ಶಿಫ್ಟ್ ಆದರೆ 3 ಪಾಯಿಂಟ್ ಏನಾಗಬೇಕು ರೈಟ್ ಸೈಡ್ ಶಿಫ್ಟ್ ಆದರೆ 10 ಪವರ್ಸ್ ಕಮ್ಮಿ ಆಗಬೇಕಾಗತ್ತೆ. ಸೊ ಅಲ್ಲಿಗೆ ಜಾಸ್ತಿ ಆಗಬೇಕಾಗತ್ತೆ, ಕಮ್ಮಿ ಆಗಬೇಕಾಗತ್ತೆ. ಸೊ 442 ಇಂಟು ಕಮ್ಮಿ ಅಂದರೆ 10 power -9. ಸೊ ಲ್ಯಾಂಬ್ಡಾ ಡಬ್ಲ್ಯೂ is equals to 442 nanometer. So that is how we have calculated the wavelength, velocity and frequency of a reflected and a refracted beam of light. Very easy, ತುಂಬ ಸುಲಭ ಇದೆ. ಸೊ ತುಂಬ ಪ್ರೊಲಾಂಗ್ ಇದೆ. ಒಂದೇ ಲೆಕ್ಕದಲ್ಲಿ 2 ಲೆಕ್ಕಗಳನ್ನು ಸೇರಿಸಿ ಕೊಟ್ಟಿರುವಂಥದ್ದು ಪ್ರೊಲಾಂಗ್ ಇದೆ, ಬಟ್ ಗುಡ್. ಸೊ ಚೆನ್ನಾಗಿದೆ ಪ್ರಾಬ್ಲಮ್, ಬೇಸಿಕ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಪ್ರಾಬ್ಲಮ್ ನಂಬರ್ 2. ಪ್ರಾಬ್ಲಮ್ ನಂಬರ್ 2 ನೋಡ್ಕೊಳ್ಳೋಣ. ಸೊ ಪ್ರಾಬ್ಲಮ್ ನಂಬರ್ 2ನಲ್ಲಿ ಈ ಥರ ಇದೆ. ಇನ್ ಎ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ದ ಸ್ಲಿಟ್ಸ್ ಆರ್ ಸಪರೇಟೆಡ್ ಬೈ 0.28 millimeter. ಸೊ ದ ಸ್ಕ್ರೀನ್ ಈಸ್ ಪ್ಲೇಸ್ಡ್ 1.4 meter away. So the distance between central bright fringe and fourth bright fringe is measured to be 1.2 centimeter. Determine the wavelength of light used ಅಂತ ಹೇಳಿ ಅವ್ರ ಪ್ರಶ್ನೆ ಇದೆ. ಸೊ ವೆರಿ ಸಿಂಪಲ್ ಕ್ವೆಶ್ಚನ್. ಬೇಸಿಕ್ ಒಂದು ಫಾರ್ಮುಲಾ ಇಟ್ಕೊಂಡು ಅವರು ಅಂದರೆ ಸ್ಮಾಲ್ ಡಿ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್, ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ, ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ಸ್ಲಿಟ್, ಆ್ಯಂಡ್ XN ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದರೆ ವೇವ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಈಸಿ ಪ್ರಾಬ್ಲಮ್. ಫಸ್ಟು ಡೇಟಾ ಬರ್ಕೊಳ್ಳೋಣ. ನೋಡಿ, ತುಂಬ ಸುಲಭದ ಪ್ರಾಬ್ಲಮ್ ಇದು. ಸೊ ಡೇಟಾ ಇಸ್ ಲೈಕ್ ದಿಸ್.
they have given the distance between the slits is given as 0.28 millimeter. ಸೊ ಮಿಲಿನ ಕನ್ವರ್ಟ್ ಮಾಡಿ ಅಂದರೆ SI ಯೂನಿಟಿ ಬರೆಯೋದಾದರೆ ಇದನ್ನ 0.28 ಇಂಟು 10⁻³ ಮೀಟರ್ ಅಂತ ಬರ್ಕೋಬೇಕಾಗ್ತದೆ. ಸೊ ಮಿಲಿ ಮೀನ್ಸ್ 10⁻³ ಸೊ ಅದೇ ಥರ ಸ್ಕ್ರೀನ್ ಈಸ್ ಪ್ಲೇಸ್ಡ್ ಅಟ್ 1.5 ಮೀಟರ್ ಅವೇ 1.4 ಮೀಟರ್ ಅವೇ ಅಂತ ಇದೆ. ಸೊ ಸ್ಕ್ರೀನ್ ಸ್ಲಿಟ್ಗಳ ನಡುವೆ ಇರುವ ಡಿಸ್ಟೆನ್ಸ್ನ ಕ್ಯಾಪಿಟಲ್ ಡಿ ಅಂತ ನಾವು ಬರ್ಕೊಳ್ತೇವೆ. ಕ್ಯಾಪಿಟಲ್ ಡಿ ಈಸ್ ಈಕ್ವಲ್ಸ್ ಟು 1.4 ಮೀಟರ್. ಅದೇ ಥರ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಆ್ಯಂಡ್ ಫೋರ್ತ್ ಬ್ರೈಟ್ ಫ್ರಿಂಜ್ ಅಂದರೆ ಸೆಂಟ್ರಲ್ ಇಂದ ಫೋರ್ತ್ ಬ್ರೈಟ್ ಫ್ರಿಂಜ್ವರೆಗೂ ಇರುವ ಡಿಸ್ಟೆನ್ಸ್ ಅವ್ರು ಕೊಟ್ಟಿದ್ದಾರೆ. ಸೆಂಟ್ರಲ್ ಬ್ರೈಟ್ ಫ್ರಿಂಜಿಂದ ಸೊ ಸಪೋಸ್ ದಿಸ್ ಇಸ್ ಅ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಸೊ ಇಲ್ಲಿ ಫೋರ್ತ್ ಬ್ರೈಟ್ ಫ್ರಿಂಜ್ ಇದಾಗಿದೆ. ಸೊ ದಿಸ್ ಇಸ್ 0 ಆ್ಯಂಡ್ ದಿಸ್ ಇಸ್ 4. ದೇ ಹ್ಯಾವ್ ಗಿವನ್ ವಾಟ್ ಈಸ್ x4. x4 ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಸೊ x4 ಈಸ್ ಈಕ್ವಲ್ಸ್ ಟು 1.2 ಸೆಂಟಿಮೀಟರ್ ಅಂತ ಹೇಳ್ಕೊಡ್ತಾರೆ. ಸೆಂಟಿಮೀಟರ್ ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿ ಬರೆದ್ರೆ ಸೊ ಸೆಂಟಿ ಮೀನ್ಸ್ 10⁻² ಮೀಟರ್ ಅಂತ ಬರ್ಕೊಳ್ಳಿ. ಸೊ ಅದೇ ಥರ ಲ್ಯಾಂಬ್ಡಾ is equals to question mark. ಇದು ಅವರ ಡೇಟಾ. ಸೊ ಇಫ್ ಯು ರಿಟರ್ನ್ ದ ಡೇಟಾ ಮೀನ್ಸ್ ದ ಹಾಫ್ ಪ್ರಾಬ್ಲಮ್ ಈಸ್ ಓವರ್. ಅರ್ಧ ಪ್ರಾಬ್ಲಮ್ ಮುಗಿದಿದೆ ಅಂತಲೇ ಆಗುತ್ತೆ. ಸೊ ನೋಡ್ಕೊಳ್ಳಿ ಈಗ ದ ಫಾರ್ಮುಲಾ ಈಸ್ ವಿ ನೋ ದ್ಯಾಟ್ ನಮಗೆ ಗೊತ್ತಿದೆ ಫಾರ್ಮುಲಾ. ಯಾವ ಫಾರ್ಮುಲಾ ಉಪಯೋಗಿಸ್ಬೇಕಿಲ್ಲಿ xn is equals to n lambda d divided by small d. ನೋಡಿ ಈ ಫಾರ್ಮುಲಾನ ಯಾಕೆ ಬರ್ಕೊಳ್ತೀನಿ. ದೇ ಹ್ಯಾವ್ ಗಿವನ್ ವಾಟ್ ಈಸ್ xn ಆ್ಯಂಡ್ ದೇ ಹ್ಯಾವ್ ಗಿವನ್ ಫಾರ್ ಬ್ರೈಟ್ ಫ್ರಿಂಜ್. ಇದು ಫಾರ್ ಬ್ರೈಟ್ ಫ್ರಿಂಜ್. ಓಕೆ, ಇದು ಫಾರ್ಮುಲಾ ಯಾವುದಕ್ಕೆ ಉಪಯೋಗಿಸ್ತೀವಿ ಅಂದರೆ ಬ್ರೈಟ್ ಸೊ ಬ್ರೈಟ್ ಫ್ರಿಂಜ್ಗಾಗಿ ಈ ಫಾರ್ಮುಲಾನ ಉಪಯೋಗಿಸ್ತೀವಿ. ಸೊ ನಮಗೆ xn ಕೊಟ್ಟಿದ್ದಾರೆ, n ಗೊತ್ತಿದೆ, ಫೋರ್ತ್ ಫ್ರಿಂಜ್ ಅಂತ. ಸೊ n ವ್ಯಾಲ್ಯೂ ನಾವೇ ಬರ್ಕೋಬೇಕಾಗತ್ತೆ. n is equals to 4 ಅಂತ. ಲ್ಯಾಂಬ್ಡಾ ಕೇಳಿದ್ದಾರೆ, ಡಿ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡು ಇದನ್ನೆಲ್ಲ ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಸೊ ಲ್ಯಾಂಬ್ಡಾ is equals to xn ಸ್ಮಾಲ್ ಡಿ ಡಿವೈಡೆಡ್ ಬೈ n ಇಂಟು ಕ್ಯಾಪಿಟಲ್ ಡಿ. ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು xn. ವಾಟ್ ಈಸ್ xn? 1.2 ಸೆಂಟಿಮೀಟರ್. ಸೊ 1.2 ಇಂಟು 10⁻² ಮೀಟರ್ ಇಂಟು ವಾಟ್ ಈಸ್ ಕ್ಯಾಪ್ ಸ್ಮಾಲ್ ಡಿ? 0.28 ಇಂಟು 10⁻³ ಮೀಟರ್. ಸೊ ಡಿವೈಡೆಡ್ ಬೈ n. n ಅಂದರೆ ಕೊಟ್ಟಿದ್ದಾರೆ ಅವರು. ವಾಟ್ ಈಸ್ n? ಥರ್ಡ್ ಬ್ರೈಟ್ ಫ್ರಿಂಜ್, ಫೋರ್ತ್ ಬ್ರೈಟ್ ಫ್ರಿಂಜ್. ಸೊ ಐ ಥಿಂಕ್ ದೇ ಹ್ಯಾವ್ ಗಿವನ್ ಫೋರ್ತ್ ಬ್ರೈಟ್ ಫ್ರಿಂಜ್. n is equals to 4. ಹಾಗಾಗಿ ಇಲ್ಲಿ 4 ಬರ್ಕೊಳ್ತೇನೆ. ಸೊ n is equals to 4 ಆ್ಯಂಡ್ ಅದೇ ಥರ ಕ್ಯಾಪಿಟಲ್ ಡಿ 1.4 ಆಗುತ್ತೆ. ನೋಡಿ ಕ್ಯಾಲ್ಕುಲೇಟ್ ಫಾರ್ ದ 10 ಪವರ್ಸ್ ಆಫ್ 10. ಸೊ 10 to the power of -2 -3. ಸೊ ಏನಾಗುತ್ತೆ ಅಂದರೆ ಲ್ಯಾಂಬ್ಡಾ is equals to 10 to the power of -5 ಆಗುತ್ತೆ. ಅದು ಹಾಗೆ ಬರ್ಕೊಳ್ಳಿ. ನೋಡಿ ಇಲ್ಲಿ 4 ಅಂತಿದೆ, 14 ಥರ ಇದೆ. ಅಂದರೆ 10 to the power of -1, 14 ಇಂಟು 10⁻⁻1 ಥರ ಇದೆ ಇದು. ಸೊ ಇದು 0.28 ಅಂದರೆ 28 ಇಂಟು 10⁻⁻2 ಈ ಥರ ಇದೆ ಇದು. ಓಕೆ, ಸೊ ಈಗ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಸೊ ಇದನ್ನು ಕೂಡ 10⁻⁻1 ಬರ್ಕೊಳ್ಳೋದಾದರೆ ಇಂಟು 10⁻⁻1 ಈ ಥರ ಇದೆ. ಸೊ ನಾನು ಚೇಂಜ್ ಮಾಡಿದ್ದೀನಿ ಇವನ್ನೆಲ್ಲ. ಸೊ 1.2 ಜಾಗದಲ್ಲಿ 12 ಬರ್ಕೋಬೋದು. ಈ ರೀತಿಯಾಗಿ ನೀವು ಪಾಯಿಂಟ್ಸ್ಗಳನ್ನು ಪವರ್ಸ್ ಆಗಿ ಮಾಡಿಕೊಂಡ್ರೆ ಕ್ಯಾಲ್ಕುಲೇಟರ್ ಯೂಸ್ ಇಲ್ಲದೆ ನೀವೇನು ಮಾಡ್ಬೋದು, ಲೆಕ್ಕ ಮಾಡ್ಬೋದು. ನೋಡಿ 7 2s are 14, 7 4s are 28. ಓಕೆ, 4 4 ಗೆಟ್ ಕ್ಯಾನ್ಸಲ್ಸ್, 2 1s are 2, 2 6 are 12, 6 ಅಂತ ಬಂತು. ಓಕೆ, 6 ಬರ್ಕೊಂಡೆ. ಈಗ ಪವರ್ಸ್ಗಳಿಗೆ ನಾನು ಸಾಲ್ವ್ ಮಾಡ್ತೇನೆ. ಸೊ ಪವರ್ಸಿಗೆ ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ 10 to the power of -1 -2 -3 -2 ಎಷ್ಟಾಯಿತು ನೋಡಿ. 10 to the power of -3 -2 -5 -7 -9 ಆಯಿತು. ಇಂಟು 10⁻⁻9 ಆಯಿತು. ಕೆಳಗಡೆ ಒಂದಿದೆ
10 power 10 to the power of minus 1, 10 to the power of minus 3, minus 2, 10 to the power of minus 5, 6, 7, 8 ಆಯಿತು ಇದು. ಓಕೆ, 8 ಆಯಿತು. 10 to the power of minus 8 ಆಯಿತು. ಡಿವೈಡೆಡ್ ಬೈ 10 to the power of minus 1 ಇದೆ. ಸೊ 10 to the power of minus 8, 1 ಮೇಲೆ ಹೋದರೆ 10 to the power of minus 7, 6 into 10 power minus 7 ಆಯಿತು. ಅಥವಾ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 600 ನ್ಯಾನೋಮೀಟರ್ ಅಂತನಾದರೂ ನೀವೇನು ಮಾಡ್ಬೋದು, ಬರೀಬೋದು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ವೇವ್ ಲೆಂತ್ ಆಫ್ ದ ಇನ್ಸಿಡೆಂಟ್ ಲೈಟ್ ಫಾರ್ ವಿಚ್ ದ interference pattern is obtained. So very simple problem. ನೋಡಿ, ಕ್ಯಾಲ್ಕುಲೇಷನ್ ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಇಲ್ದಂಗೆ ಈಸಿ ಇದ್ದರೆ ಈ ಥರ ಪಾಯಿಂಟ್ಸ್ಗಳನ್ನು ಶಿಫ್ಟ್ ಮಾಡಿಕೊಂಡು 10 ಪವರ್ಸ್ಗಳನ್ನು ರೈಸ್ ಮಾಡ್ಕೊಂಡು ನೋಡಿ, 1.2 ಜಾಗದಲ್ಲಿ 12 into 10 power minus 1 ಅಂತ ಬರ್ಕೊಂಡೆ. 0.28 ಜಾಗದಲ್ಲಿ 28 into 10 power minus 2 ಬರ್ಕೊಂಡ್ರೆ, 1.4 ಜಾಗದಲ್ಲಿ 14 into 10 power minus 1 ಬರ್ಕೊಂಡೆ. ಸೊ ಐ ಹ್ಯಾವ್ ಚೇಂಜ್ಡ್ ದಿಸ್ ಆ್ಯಂಡ್ ಚೇಂಜ್ಡ್ ದಿಸ್ ಆ್ಯಂಡ್ ಐ ಹ್ಯಾವ್ changed this. That made the easy calculation. Okay, so ಅದರ ನೀವು ಕ್ಯಾಲ್ಕುಲೇಷನ್ನ ಮಾಡ್ಕೋಬಹುದು. ಸೊ ದಿಸ್ ಇಸ್ ಸೆಕೆಂಡ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಪ್ರಾಬ್ಲಮ್ ನಂಬರ್ 3. ಸೊ ಪ್ರಾಬ್ಲಮ್ ನಂಬರ್ 3 ಹೋಗೋಣ. ನೋಡಿ, ಎ ಬೀಮ್ ಆಫ್ ಲೈಟ್ ಕನ್ಸಿಸ್ಟಿಂಗ್ 2 ವೇವ್ ಲೆಂತ್ಸ್. ಸೊ 2 ವೇವ್ ಲೆಂತ್ ಇರುವಂತಹ ಒಂದು ಬೀಮ್ ಆಫ್ ಲೈಟ್ನ ಕನ್ಸಿಡರ್ ಮಾಡ್ಕೊಳ್ತಾರೆ. 650 ನ್ಯಾನೋಮೀಟರ್ ಆ್ಯಂಡ್ 520 ನ್ಯಾನೋಮೀಟರ್ ಈಸ್ ಯೂಸ್ಡ್ ಟು ಒಬ್ಟೈನ್ ಇಂಟರ್ಫರೆನ್ಸ್ ಪ್ಯಾಟ್ರನ್. 2 ಬೇರೆ ಬೇರೆ ವೇವ್ ಲೆಂತ್ ಇರುವಂತಹ ಲೈಟನ್ನು ಬಳಸ್ಕೊಂಡು ಇಂಟರ್ಫರೆನ್ಸ್ ಪ್ಯಾಟ್ರನ್ಗಳನ್ನು ಇವರೇನು ಮಾಡಿದ್ದಾರೆ, ಪಡ್ಕೊಂಡಿದ್ದಾರೆ. ಅವರ ಪ್ರಶ್ನೆ 1, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಥರ್ಡ್ ಬ್ರೈಟ್ ಫ್ರಿಂಜ್ ಫ್ರಮ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್ ಫಾರ್ ವೇವ್ ಲೆಂತ್ ಆಫ್ 6550 ನ್ಯಾನೋಮೀಟರ್. ಅಂದರೆ 650 ನ್ಯಾನೋಮೀಟರ್ ಇರುವಂಥ ಲೈಟಿಂದ ಬಂದಂಥ ಇಂಟರ್ಫರೆನ್ಸ್ ಪ್ಯಾಟರ್ನಲ್ಲಿ ಸೆಂಟ್ರಲ್ ಮ್ಯಾಕ್ಸಿಮಮಿಂದ ಎಷ್ಟನೇದು ಕೇಳಿದ್ದಾರೆ ಅಂದರೆ ಥರ್ಡ್ ಬ್ರೈಟ್ ಫ್ರಿಂಜ್ ಎಲ್ಲಿ ಬರುತ್ತೆ ಅಂದರೆ x3 ಎಲ್ಲಿ ಬರುತ್ತೆ ಫಾರ್ ಬ್ರೈಟ್ ಫ್ರಿಂಜ್, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮಗೆ ಡೈರೆಕ್ಟ್ ಫಾರ್ಮುಲಾ ಇದೆ, ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಕ್ವೆಶ್ಚನ್ ಇದೆ, ವಾಟ್ ಈಸ್ ದ ಲೀಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್ ವೇರ್ ದ ಬ್ರೈಟ್ ಫ್ರಿಂಜಸ್ ಡ್ಯೂ ಟು ದ ಬೋತ್ ವೇವ್ ಲೆಂತ್ ಕೋಇನ್ಸೈಡ್. ಹಾಗಾದರೆ 2 ಪ್ಯಾಟ್ರನ್ಗಳನ್ನು, 2 ವೇವ್ ಲೆಂತ್ ಆಫ್ ಲೈಟನ್ನು ಯೂಸ್ ಮಾಡಿ 2 ಪ್ಯಾಟ್ರನ್ಗಳನ್ನು ನಾವು ಪಡೆದುಕೊಳ್ತೇವೆ. ಆ 2 ಪ್ಯಾಟ್ರನ್ಗಳಲ್ಲಿ ಯಾವುದೋ ಒಂದು ಬ್ಯಾಂಡ್ ಕೋಇನ್ಸೈಡ್ ಆಗಿದೆ, ಯಾವುದೋ ಒಂದು ಬ್ರೈಟ್ ಫ್ರಿಂಜ್ ಕೋಇನ್ಸೈಡ್ ಆಗಿದೆ. ವಾಟ್ ಈಸ್ ದ ಲೀಸ್ಟ್ ಡಿಸ್ಟೆನ್ಸ್ ಫ್ರಮ್ ಸೆಂಟ್ರಲ್ ಮ್ಯಾಕ್ಸಿಮಾ. ಹಾಗಾದರೆ ಸೆಂಟ್ರಲ್ ಮ್ಯಾಕ್ಸಿಮಾದ ಎಷ್ಟು ಹತ್ತಿರ, ತುಂಬ ಹತ್ತಿರದ ಜಾಗದಲ್ಲಿ ಕೋಯಿನ್ಸೈಡ್ ಆಗಿದೆ. ಹಾಗಾದರೆ ಆ ಡಿಸ್ಟೆನ್ಸ್ ಎಷ್ಟು, ಅಂದರೆ ಎಲ್ಲಿ ಕೋಯಿನ್ಸೈಡ್ ಆಗಿದೆ, ಯಾವ ಫ್ರಿಂಜ್ ಕೋಯಿನ್ಸೈಡ್ ಆಗಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ನನಗೆ ಹೇಳ್ಕೊಡಿ ಅಂಥೇಳಿ ಅವರು 2ನೇ ಪ್ರಶ್ನೆ ಕೇಳಿದ್ದಾರೆ. ಸೊ ಫಸ್ಟ್ನೇ ಪ್ರಶ್ನೆಗೆ ಉತ್ತರ ನೋಡೋಣ, ಆಮೇಲೆ 2ನೇ ಪ್ರಶ್ನೆ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ನಾವೊಂದು ಸಾಲ್ವ್ ಮಾಡೋಣ. ಓಕೆನಾ. ಸೊ ಡೇಟಾ ನೋಡ್ಕೊಳ್ಳೋಣ. ವಾಟ್ ಈಸ್ ದ ಡೇಟಾ? ಸೊ ಕ್ವೆಶ್ಚನ್ ನಂಬರ್ 3, ಡೇಟಾ ಈಸ್ ಗಿವನ್ ಲೈಕ್ ದಿಸ್. So lambda 1 is given. Lambda 1 is equals to 650 nanometer, which can be written as 650 into 10 to the power of minus 9 meter. So lambda 2 is also given, which is 520 nanometer, or which can be written as 520 into 10 power minus 9 meter. So lambda 1, lambda 2. Similarly, find the distance for third fringe from the central skin. First question, ಅವರು x3 ಕೇಳಿದ್ದಾರೆ. ಥರ್ಡ್ ಬ್ರೈಟ್ ಫ್ರಿಂಜ್ ಫ್ರಮ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಫಾರ್ ವೇವ್ ಲೆಂತ್ 650 ಅಂದರೆ x3 ಈಸ್ ಈಕ್ವಲ್ಸ್ ಟು ಕ್ವೆಶ್ಚನ್ ಮಾರ್ಕ್ ಫಾರ್ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು 650 ನ್ಯಾನೋಮೀಟರ್. ಸೊ ದಟ್ ಈಸ್ ದ ಫಸ್ಟ್ ಕ್ವೆಶ್ಚನ್. ಆ್ಯಂಡ್ ಕ್ವೆಶ್ಚನ್ ನಂಬರ್ 2, the least distance from the central maxima. X ಕೇಳಿದ್ದಾರೆ ಅವರು. What is the least distance from the central maxima where both fringes from where
ಫ್ರಮ್ ಅಂತ ಬರ್ಕೋ, ಫ್ರಮ್ ವೇರ್ ಬೋತ್ ಫ್ರಿಂಜಸ್, ಫೋರ್ತ್ ಬ್ರೈಟ್ ಫ್ರಿಂಜಸ್ ಅಂತ ಬರೆಯೋಣ, ಬ್ರೈಟ್ ಫ್ರಿಂಜಸ್ coincide. So that is the question number 2. ಎರಡು ಕ್ವೆಶನ್ಗಳನ್ನು ಕೇಳಿದರೆ, ಸೊ ಈ ರೀತಿಯಾಗಿ ನೀವು ಡೇಟಾನ ಬರ್ಕೊಂಡ್ರೆ ಸೊ ಏನು ಫಾರ್ಮುಲಾ ಬಳಸ್ಕೋಬೇಕು, ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಕ್ವೆಶನ್ ನೋಡ್ಬಿಡೋಣ. ಎ ಈಸ್ ಈಕ್ವಲ್ಸ್ ಟು x3 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೋ ದಟ್, ನಮಗೆ ಗೊತ್ತಿದೆ. ಸೊ ಫಾರ್ ಬ್ರೈಟ್ ಫ್ರಿಂಜ್ ಬ್ರೈಟ್ ಆಗಿದ್ದರೆ ಫ್ರಿಂಜ್, so they have given x3 means n is equals to 3 ಅಂತ ಅರ್ಥ. ಸೊ xn is equals to n lambda capital D divided by small d. ನೀವು ಫಾರ್ಮುಲಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ, ಫಾರ್ಮುಲಾ ಬರೀಲೇಬೇಕು. ವಿತೌಟ್ ರೈಟಿಂಗ್ ದ ಫಾರ್ಮುಲಾ ಯು ವೋಂಟ್ ಗೆಟ್ ದ ಮಾರ್ಕ್ಸ್. ಸೊ xn, ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. x3 is equals to, what is n? n is equals to third bright fringe into, what is lambda? Lambda is given 650 nanometer, 650 into 10 power minus 9 into d. What is d? So d ಕೊಟ್ಟಿಲ್ಲ ಇಲ್ಲಿ, ನಿಮಗೆ ಪ್ರಿಂಟ್ ಆಗಿಲ್ಲ, ನೀವು ನೋಡ್ಕೊಳ್ಳಿ. ಸೊ ಲಿಸನ್ ಹಿಯರ್, ಪ್ರಾಬ್ಲಮ್ ನಂಬರ್ 3ಗೆ ಎರಡು ಡೇಟಾ ಮಿಸ್ ಆಗಿದೆ. ಅಲ್ಲಿ ನೀವು ಡೇಟಾನ ನೋಟ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 3, ಪೇಜ್ ನಂಬರ್ 110, ವೇವ್ ಆಪ್ಟಿಕ್ಸ್. ಸೊ ಪ್ರಾಬ್ಲಮ್ ನಂಬರ್ 3ನಲ್ಲಿ ಸ್ಮಾಲ್ ಡಿ ಇಸ್ ಈಕ್ವಲ್ಸ್ ಟು 2 millimeter, ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ಸ್ ಟು 1.2 meter ಅಂತೇಳಿ ನೀವು ತಗೋಬೇಕು. ಸ್ಮಾಲ್ ಡಿ ಇಸ್ ಈಕ್ವಲ್ಸ್ ಟು 2 millimeter, 2 into 10 power minus 3 meter, ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ಸ್ ಟು 1.2 meter. ಸೊ ಇದನ್ನ ತಗೊಳ್ಳೇಬೇಕು ನೀವು. ಸೊ ಇಲ್ಲದೇ ಇದ್ದರೆ ಲೆಕ್ಕ ಮಾಡೋದಕ್ಕಾಗೋದಿಲ್ಲ. ಸೊ ಡಿ ವ್ಯಾಲ್ಯೂ 1.2 ಆಗುತ್ತೆ. ಸೊ ಡಿವೈಡೆಡ್ ಬೈ, ಸೊ ಸ್ಮಾಲ್ ಡಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಮಾಲ್ ಡಿ? 2 into 10 power minus 3. ನೋಡಿ ಸಾಲ್ವ್ ಮಾಡೋಕ್ಕಾಗತ್ತಾ ನೋಡ್ಕೊಳ್ಳಿ. ಸೊ ಇದು 12 ಇದೆಯಲ್ಲ, 12ನ ನಾನು ಹಿಂಗೆ ಬರ್ಕೊಳ್ತೀನಿ, 10 power minus 1 ಅಂತ ಬರ್ಕೊಳ್ತೀನಿ. ಸೊ 2 1s, 2 6s 12 ಅಂತ ಆಗುತ್ತೆ. ಸೊ 6 3s 18 ಆಗುತ್ತೆ. ಸೊ 18 zeros 0, 18 5s 90, 90 ಅಂದರೆ 0, 9 ಕ್ಯಾರಿ, 18 5s 90, 18 6s 90, 18 6s 108 ಏನೋ ಬರುತ್ತೆ. 108 plus 9 ಅಂದರೆ 117 ಇಂಟು, ಓಕೆ, ಇಂಟು x3 ವ್ಯಾಲ್ಯೂ ಇಂಟು ಈ 10 ಪವರ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. 10 power minus 9 minus 1 ಅಂದರೆ minus 10 ಆಯ್ತು ಇದು. 10 power minus 10 ಇಂಟು ಇದು 10 power minus 3 ಮೇಲೆ ಹೋದರೆ 10 power plus 3 ಆಗುತ್ತೆ. 10 power plus 3. ಸೊ minus 10 plus 3 ಅಂದರೆ minus 7 ಆಗುತ್ತೆ. ಸೊ minus 7, minus 6, minus 5, minus 4, minus 3 ಅಂದರೆ 1.17 into 10 power minus 3 meter ಅಂತನಾದರೂ ಬರ್ಕೋಬೋದು. ಅಥವಾ x3 ವ್ಯಾಲ್ಯೂ 1.17 ಮಿಲಿ, minus 3 millimeter ಅಂತನಾದರೂ ಬರಿಬೋದು. ಸೊ ದ್ಯಾಟ್ ಈಸ್ ದ ಆನ್ಸರ್ ಫಾರ್ ದ ಕ್ವೆಶನ್ ನಂಬರ್ ಎ ಇನ್ ದ ಕ್ವೆಶನ್ ನಂಬರ್ 3. ಸೊ ಅಲ್ಲಿಗೆ ಫಸ್ಟ್ ಕ್ವೆಶನ್ನ ಸಾಲ್ವ್ ಮಾಡಿ ಆಯಿತು. ಸೊ ನೆಕ್ಸ್ಟ್ ಕ್ವೆಶನ್ನ ನೋಡ್ಕೊಳ್ಳೋಣ. ವೆರಿ ಈಸಿ, ಡೈರೆಕ್ಟ್ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ ನೆಕ್ಸ್ಟ್ ಫಾರ್ಮುಲಾ ನೋಡ್ಕೊಳ್ಳಿ. ಬಿ, ಕ್ವೆಶನ್ ಬಿ ಅವರೇನು ಹೇಳ್ತಾರೆ, ಫಸ್ಟ್ ಒಂದು ಪ್ಯಾಟ್ರನ್ ಇದೆ. ಸೊ ಅದೊಂದು ಯಾವುದೋ ಇದರಲ್ಲಿ ಎರಡು ಪ್ಯಾಟ್ರನ್ ಬರೆದ್ಬಿಡ್ತೇನೆ. ಸೊ ದಿಸ್ ಇಸ್ ಫಸ್ಟ್ ಪ್ಯಾಟ್ರನ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಪ್ಯಾಟ್ರನ್. ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ಸೊ ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಆಫ್ another interference pattern. This is the first one.
ಪ್ರಾಬ್ಲಮ್ನಲ್ಲಿ ಅವ್ರು ಕೊಟ್ಟಿರೋಂಥ ಪ್ರಾಬ್ಲಮ್ನಲ್ಲಿ ಅವ್ರು ಕೇಳಿರೋ ಪ್ರಶ್ನೆ ಇದು. ಸೊ ಇದು ಒಂದು ವೇವ್ ಲೆಂತಿಂದ ಉಂಟಾದಂಥ ಇಂಟರ್ಫರೆನ್ಸ್ ಪ್ಯಾಟ್ರನ್. ಸೊ ಇದು ಒಂದು ವೇವ್ ಲೆಂತಿಂದ ಉಂಟಾದಂಥ ಇಂಟರ್ಫರೆನ್ಸ್ ಪ್ಯಾಟ್ರನ್, ಒಂದೇ ಸೈಡ್ ಬರೆದಿದ್ದೀನಿ. ಸೊ ದಿಸ್ ಇಸ್ ಸೆಂಟ್ರಲ್ ಮ್ಯಾಕ್ಸಿಮಾ, ಅಂದರೆ ಝೀರೋ. ಫಸ್ಟ್ ಸೆಂಟ್ರಲ್ ಮ್ಯಾಕ್ಸಿಮಾ, ಝೀರೋ ಇಸ್ ದ ಪಾತ್ ಡಿಫರೆನ್ಸ್, ಝೀರೋ ಅಂತ ಬರ್ಕೊಂಡಿದೆ ಮಧ್ಯದ್ದು. ಫಸ್ಟ್ ಫ್ರಿಂಜ್ ಬ್ರೈಟ್ ಫ್ರಿಂಜ್ ಆ್ಯಂಡ್ ಸೆಕೆಂಡ್ ಬ್ರೈಟ್ ಫ್ರಿಂಜ್ ಇದೆ ಅಂತ ಅಂದರೆ, ಸೊ ಇನ್ನೊಂದು ಪ್ಯಾಟ್ರನ್ ಆಗಿದೆ. ಸೊ ಅದರಲ್ಲಿ ಫಸ್ಟ್ ಬ್ರೈಟ್ ಫ್ರಿಂಜ್ ಆ್ಯಂಡ್ ಝೀರೋತ್ ಬ್ರೈಟ್ ಫ್ರಿಂಜ್ ಆ್ಯಂಡ್ ಫಸ್ಟ್ ಬ್ರೈಟ್ ಫ್ರಿಂಜ್. ಸೊ ಇದರಲ್ಲಿ ಎರಡೂ ಬ್ರೈಟ್ ಫ್ರಿಂಜ್ಗಳು ಕೂಡಿದಾವೆ. ಎಲ್ಲಿ ಕೂಡಿದಾವೆ ಅಂತ ಹೇಳೋದಕ್ಕೆ ಅವರು ಒಂದು ಕ್ಲೂ ಕೊಡ್ತಾರೆ. ಏನಂತ ಹೇಳ್ತಾರೆ ಕ್ವಶನಲ್ಲಿ ಅವರು ಅಂದರೆ, ದೇ ಕೋಇನ್ಸೈಡ್ ಲೀಸ್ಟ್ ಡಿಸ್ಟೆನ್ಸ್. ಓಕೆ, ಫಾರ್ ಲೀಸ್ಟ್ ಡಿಸ್ಟೆನ್ಸ್ ನೀವು ನೆನ್ಪಿಟ್ಕೋಬೇಕು, ಫಾರ್ ಲೀಸ್ಟ್ ಡಿಸ್ಟೆನ್ಸ್. ಸೊ ದ ಕೋಇನ್ಸೈಡ್ the coincided order difference is 1. ಸೊ ಲೀಸ್ಟ್ ಡಿಸ್ಟೆನ್ಸ್ ಅಂದರೆ, ಸೊ ಎರಡು ತುಂಬ ಹತ್ತಿರ, ಸೆಂಟ್ರಲ್ ಮ್ಯಾಕ್ಸಿಮಮ್ ಹತ್ತಿರದಲ್ಲೇ ಎರಡೂ ಫ್ರಿಂಜಸ್ ಕೋಯಿನ್ಸೈಡ್ ಆಗಿದೆ ಅಂದರೆ ಅವುಗಳ ಆರ್ಡರ್ ಡಿಫ್ರೆನ್ಸ್ ಏನಾಗಿರುತ್ತೆ, 1 ಆಗಿರುತ್ತೆ. ಅದರ ಅರ್ಥ ಇದು nth ಬ್ರೈಟ್ ಫ್ರಿಂಜ್ ಆದರೆ ಇದು ಅದರ ಹಿಂದಿಂದು ಅಥವಾ ಅದರ ಮುಂದಿಂದ ಆಗಿರುತ್ತೆ. ಅಂದರೆ ಇದು n-1th ಬ್ರೈಟ್ ಫ್ರಿಂಜ್ ಏನಾಗಿರುತ್ತೆ, ಕೋಯಿನ್ಸೈಡ್ ಆಗಿರುತ್ತೆ. ಸೊ ಇಫ್ nth ಬ್ರೈಟ್ ಫ್ರಿಂಜ್ ಆಫ್ ಒನ್ ಪ್ಯಾಟ್ರನ್ coincided with the n-1th fringe of the another pattern, then only we can say that is the least distance of central maxima. ಅವಾಗ ಮಾತ್ರ ಅದು ಲೀಸ್ಟ್ ಡಿಸ್ಟೆನ್ಸ್ ಆಗುತ್ತೆ, ಇಲ್ಲದ್ರೆ ಇನ್ನೆಲ್ಲೋ ದೂರದಲ್ಲಿ ಕೂಡ್ಕೊಂಡಿರುತ್ತೆ. ಅಲ್ಲಿಗೆ ದೇರ್ ಫಾರ್ ವಿ ಕ್ಯಾನ್ ರೈಟ್ ಹಿಂಗೆ ಬರಿತೀನಿ. ಸೊ ಎನ್ ಇಂಟು ಇದು λ2 λ1 ಅಂತ ಬರ್ಕೊಳ್ತೀನಿ. λ2 ಅಂದರೆ ಎಷ್ಟು, 520 ನ್ಯಾನೋಮೀಟರ್, ಇದು 650 ನ್ಯಾನೋಮೀಟರ್. ನೀವು ಪ್ರಶ್ನೆ ಕೇಳ್ಬೋದು, ಸರ್ ಯಾಕೆ ಸರ್ ಇದು 520ನೇ ಬರ್ಕೋಬೇಕು, ಇದಕ್ಕೆ ಯಾಕೆ 650ನೇ ಬರ್ಕೋಬೇಕು ಅಂದರೆ, ನೋಡಿ ಇಲ್ಲಿ ನಾನು ಬರೆದಿರೋ ಚಿತ್ರದಲ್ಲಿ ಈ ಫ್ರಿಂಜ್ ಬಿಟ್ ತುಂಬ ಸಣ್ಣದಿದೆ. ಸೊ ವೇವ್ ಲೆಂತ್ ಸಣ್ಣದಿದೆ. ವೇವ್ ಲೆಂತ್ ಜಾಸ್ತಿ ಇದ್ದರೆ ಫ್ರಿಂಜ್ ಬಿಟ್ ಜಾಸ್ತಿ ಇರುತ್ತೆ. ಸೊ ಇಫ್ ದ ವೇವ್ ಲೆಂತ್ ಈಸ್ ಸ್ಮಾಲರ್, ಫ್ರಿಂಜ್ ವಿಡ್ತ್ ಈಸ್ ಸ್ಮಾಲರ್. ಇಫ್ ದ ವೇವ್ ಲೆಂತ್ ಈಸ್ ಗ್ರೇಟರ್, ಫ್ರಿಂಜ್ ವಿಡ್ತ್ ಆಲ್ಸೋ ಬಿಕಮ್ಸ್ ಗ್ರೇಟರ್. ದೇರ್ಫೋರ್ nth fringe of smaller wavelength combines with n-1th fringe of greater wavelength ಆಗುತ್ತೆ. ಅಂದರೆ ಅಲ್ಲಿಗೆ λ2 into nth coincide with the λ1 of n-1 bright fringe. ಇವೆರಡು coincide ಆಗ್ತವೆ ಅಂತ ಆಗುತ್ತೆ. ಅಲ್ಲಿಗೆ ಸೊ λ2 into n is equals to λ1 into n-1 ಅಂದರೆ what is λ2? λ2 ವ್ಯಾಲ್ಯೂ ನಿಮಗೆಲ್ಲ ಗೊತ್ತಿದೆ. So what is that? 520 nanometer into λ2, 520 into 10 power minus 2 into λ2 is equals to n-1 of 650 nanometer. Okay, so nanometer ಅಂದರೆ 10 power minus 9 ಆಗುತ್ತೆ. ಸೊ ಇಲ್ಲಿ -9 ಕ್ಯಾನ್ಸಲ್ ಆ್ಯಂಡ್ 520 52 65 ಇದೆ, ಇದು 4 ಇದು 5 ಆಗುತ್ತೆ, 4s 5s. ಸೊ ಅಲ್ಲಿಗೆ ಸೊ ಎನ್ ಇದು 4n is equals to 5n minus 5 ಆಗುತ್ತೆ. ಈ ಕಡೆ 5 ಹೋದರೆ n is equals to ಎಷ್ಟಾಗುತ್ತೆ ನೋಡಿ, 5n minus 1 4n ಆಗುತ್ತೆ, n is equals to 5 ಆಗುತ್ತೆ. ಅಲ್ಲಿಗೆ 5th ಬ್ರೈಟ್ ಫ್ರಿಂಜ್ ಎಲ್ಲಿ ಕೋಯಿನ್ಸೈಡ್ ಆಗಿದ್ದಾವೆ ಅಂದರೆ ಈ ಎರಡು 5ನೇ ಸೆಂಟ್ರಲ್ ಮ್ಯಾಕ್ಸಿಮಮ್ದಿಂದ 5ನೇ, ಇಲ್ಲಿ 1ನೇದು ನಾನು ತೋರಿಸಿದ್ದೀನಿ, ಸುಮ್ಮನೆ ಇದೆ ಎಕ್ಸಾಂಪಲ್ ಇದು. ಸೊ ಎಕ್ಸಾಂಪಲ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ಲಿಕ್ಕೆ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ಕ್ಯಾಲ್ಕುಲೇಷನ್ 5th ಬ್ರೈಟ್ ಫ್ರಿಂಜ್ ಆಫ್ ಬೋತ್ ದ ಪ್ಯಾಟರ್ನ್ ಕೋಯಿನ್ಸೈಡ್ ಆಗಿದೆ ಅಂತ. ಸೊ ಹಾಗಾದರೆ ವಾಟ್ ಈಸ್ ದ ಲೀಸ್ಟ್ ಡಿಸ್ಟೆನ್ಸ್ ಫ್ರಮ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂದರೆ 5th ಫ್ರಿಂಜ್ ಎಲ್ಲಿದೆಯೋ ಎರಡರಲ್ಲಿ ಒಂದರಲ್ಲಿ ಯಾವುದರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ದ್ಯಾಟ್ ಈಸ್ ದ ಲೀಸ್ಟ್ ಡಿಸ್ಟೆನ್ಸ್ ಅಂತ ನಾವು ಹೇಳ್ಬೋದು. ಸೊ ಅವಾಗ x5ನ ಕ್ಯಾಲ್ಕುಲೇಟ್ ಮಾಡೋದಾದರೆ x5 is equals to, ಓಕೆ, x5 is equals to ಬ್ರೈಟ್ ಫ್ರಿಂಜ್ ಅಲ್ವಾ, n lambda d divided by small d. So n ಎಷ್ಟು, what is n? 5th bright fringe into what is lambda? Lambda is taken as 520 nanometer into 10 power minus 9
into what is d 1.2 divided by what is small d 2 into 10 power minus 3. So, x5. ಸೊ ಈ ಥರ ಸಬ್ಸ್ಟಿಟ್ಯೂಷನ್ ಮಾಡಿಕೊಡಿ. ಸೊ ಅಲ್ಲಿಗೆ ನಿಮಗೆ x5 ಕ್ಯಾಲ್ಕುಲೇಟ್ ಮಾಡಿದರೆ, ಸೊ ಇಫ್ ಯು ಕ್ಯಾಲ್ಕುಲೇಟ್ ಫಾರ್ x5 ದ ಆನ್ಸರ್ ವಿಲ್ ಬಿಕಮ್, ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೇ ಆದರೆ ನೋಡಿ ಈ ಥರ ಕ್ಯಾಲ್ಕುಲೇಷನ್ ಮಾಡಿ. ಸೊ ಇದಕ್ಕೆ 10 ಪವರ್ ಮೈನಸ್ 1 ಅಂತ ತಗೊಳ್ಳಿ ಇದನ್ನ. ಓಕೆ, 2 1s are 2, 6 are 12, 6 5s are 30. Okay, 6 5s are 30. So 30 into 520 into 10 power minus 10 divided by ಅಥವಾ 10 into 10 power plus 3 ಅಂತ ಆಗುತ್ತೆ. ಸೊ ನೀವನ್ನ ಕ್ಯಾಲ್ಕುಲೇಟ್ ಮಾಡಿ ಸಾಲ್ವ್ ಮಾಡೋದಾದರೆ ನೋಡಿ ಕ್ಯಾಲ್ಸಿನಲ್ಲಿ ಸಾಲ್ವ್ ಮಾಡ್ಬೋದು ಅಥವಾ ಹಾಗೆ ಮಲ್ಟಿಪ್ಲೈನು ಮಾಡ್ಬೋದು. 30 into 520 is equals to 15600 ಆಗುತ್ತೆ. 15600 into 10 power minus 7 ಆಗುತ್ತೆ. ಸೊ 10 ಪವರ್ ಮೈನಸ್ 6 ಮೈನಸ್ 5 ಮೈನಸ್ 4 ಮೈನಸ್ 3 ಅಲ್ಲಿಗೆ 1.56 ಮಿಲಿಮೀಟ್ರ್ ಆಗುತ್ತೆ. ಸೊ ಮಿಲಿಮೀಟ್ರ್, ಮಿಲಿ ಅಂದರೆ 10 ಪವರ್ minus 3. So this is how we are going to calculate the fringe least distance from the central maxima. So central maximum ಇಂದ ತುಂಬ ಹತ್ತಿರದಲ್ಲಿ ಎಲ್ಲಿ ಕೋಯಿನ್ಸೈಡ್ ಆಗಿದೆ ಅಂದರೆ, ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಲ್ಯಾಂಬ್ಡಾ 2 ಯಾಕೆ 520 ಬರೆದಿದ್ದೀನಿ ಅಂದರೆ, ಸೊ ಸ್ಮಾಲರ್ ವೇವ್ ಲೆಂತ್ ಸ್ಮಾಲರ್ ಫ್ರಿಂಜ್ ವಿಡ್ತ್, ಗ್ರೇಟರ್ ವೇವ್ ಲೆಂತ್ ಗ್ರೇಟರ್ ಫ್ರಿಂಜ್ ವಿಡ್ತ್. ಹಾಗಾಗಿ ನಾನು ಈ ಅಸಂಪ್ಷನ್ ಮಾಡಿದ್ದೀನಿ. ಲೀಸ್ಟ್ ಡಿಸ್ಟೆನ್ಸ್ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದರದ್ದು ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ ಫ್ರಿಂಜ್ ಇದ್ದರೆ ಇನ್ನೊಂದು ಇಂಟರ್ಫರೆನ್ಸ್ ಪ್ಯಾಟರ್ನ n-1 ಅಥವಾ n+1 ಅಥವಾ 1 ಫಸ್ಟ್ ಆರ್ಡರ್, ಇದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ ಅಂತ ಅರ್ಥ ಅಷ್ಟೇ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಪ್ರಾಬ್ಲಮ್ ನಂಬರ್ 3. ಲೆಟ್ಸ್ ಗೋ ಟು ದ ಪ್ರಾಬ್ಲಮ್ ನಂಬರ್ 4. ತುಂಬ ಹೈಪೋಥೆಟಿಕಲ್ ಆಗಿರುತ್ತೆ ಕಾನ್ಸೆಪ್ಟ್ಸು, ಸ್ವಲ್ಪ ಇಮ್ಯಾಜಿನೇಷನ್ ಅವಶ್ಯಕತೆ ಇದೆ. ಸೊ ಲಾಜಿಕಲ್ ಸೆನ್ಸ್ ಆ್ಯಂಡ್ ಅನಾಲಿಟಿಕಲ್ ಸೆನ್ಸ್ ಆ್ಯಂಡ್ ಇಮ್ಯಾಜಿನೇಷನ್ ಆಲ್ ಆರ್ ರಿಕ್ವೈರ್ಡ್ ಫಾರ್ ಟು ಸಾಲ್ವ್ ದಿಸ್ ವೇವ್ ಆಪ್ಟಿಕ್ಸ್ ಪ್ರಾಬ್ಲಮ್ ಪರ್ಟಿಕ್ಯುಲರ್ಲಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4 ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 4 ನಾವು ಓದ್ತೇನೆ ಫಸ್ಟು. In a double slit experiment, the angular width of a fringe is found to be 0.2 degree on a screen placed 1 meter away. The wavelength of light used is 600 nanometer. And what will be the angular width of the fringe if the entire apparatus is immersed in water? Take refractive index of water to be 4 divided by 3. ಸೊ ಅವ್ರೇನು ಹೇಳ್ತಾರೆ, ಒಂದು ಇಂಟರ್ಫರೆನ್ಸ್ ಪ್ಯಾಟ್ರನಲ್ಲಿ ಆ್ಯಂಗ್ಯುಲರ್ ವಿಡ್ತನ್ನು ತೆಗೆದುಕೊಂಡಿದ್ದಾರೆ. ಸೊ ಆ್ಯಂಗ್ಯುಲರ್ ವಿಡ್ತ್ ಅಂದರೆ ಟೀಟಾ ಫಾರ್ 1 ಇಂಟರ್ಫರೆನ್ಸ್ ಪ್ಯಾಟ್ರನ್ ಎಷ್ಟಿದೆ, 0.2 ಡಿಗ್ರಿ ಅಷ್ಟು ಇದೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾ ಹೋಗ್ತಾರೆ ಅವರು, ಆನ್ ದ ಸ್ಕ್ರೀನ್ ಈಸ್ ಪ್ಲೇಸ್ಡ್ 1 ಮೀಟರ್ ಅವೇ, ಅಂದರೆ ಸ್ಕ್ರೀನ್ ಎಲ್ಲಿದೆ ಅಂದರೆ 1 ಮೀಟರ್ ದೂರದಲ್ಲಿದೆ ಸ್ಕ್ರೀನ್ ಅಂತ ಹೇಳ್ತಾರೆ. ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್, ಇಲ್ಲಿ ಎಷ್ಟೋ ವೇವ್ ಲೆಂತ್ ಲೈಟ್ನ ಯೂಸ್ ಮಾಡ್ತಾರೆ, 600 ನ್ಯಾನೋಮೀಟರ್ ಅಷ್ಟು ವೇವ್ ಲೆಂತನ್ನು ಲೈಟ್ ಯೂಸ್ ಮಾಡ್ತಾರೆ. ಮುಂದೆ ಹೇಳ್ತಾರೆ ವಾಟ್ ವಿಲ್ ಬಿ ದಿ ಆ್ಯಂಗ್ಯುಲರ್ ವಿಡ್ತ್. ಸೊ ಟೀಟಾ 2 ಕೇಳ್ತಾ ಇದ್ದಾರೆ, ವಾಟ್ ಈಸ್ ಟೀಟಾ 2 ಇಫ್ ಅವ್ರ ಕ್ವಶನ್ ಕೊಡ್ತಾರೆ, ಇಫ್ ಎಂಟೈರ್ apparatus is immersed in water. So if entire apparatus immersed in water, ಸೊ ವಾಟರ್ನಲ್ಲಿ ಇಮ್ಮರ್ಸ್ ಮಾಡಿದಾಗ ಎಂಟೈರ್ ಆಪ್ರೇಟರ್ಸ್ನ ಟೀಟಾ 2 ಎಷ್ಟು ಅಂತ, ಟೇಕ್ n is equals to n ಅಂದರೆ n2 ಅಂತ. ಸೊ ವಾಟರ್ನಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ n2, ಏರ್ನಲ್ಲಿ n1. ಸೊ n1 1 ಆಗುತ್ತೆ, n2 ಅವರೇ ಕೊಟ್ಟಿದ್ದಾರೆ 1.33 ಅಥವಾ 4 ಡಿವೈಡೆಡ್ ಬೈ 3 ಅಂತ ಅವರೇ ಕೊಟ್ಟಿದ್ದಾರೆ, 4 ಡಿವೈಡೆಡ್ ಬೈ 3. ಸೊ ಈಗ ಸಾಲ್ವ್ ಮಾಡೋದಕ್ಕೆ ವಿ ನೋ ದಟ್ ಫಾರ್ಮುಲಾ ಫಾರ್ ಆ್ಯಂಗ್ಯುಲರ್ ವಿಡ್ತ್, ವಿ ನೋ ದಟ್ ಫಾರ್ಮುಲಾ used for angular width
ಆ್ಯಂಗ್ಯುಲರ್ ವಿಡ್ತ್ನ ಫಾರ್ಮುಲಾ ನೆನಪಿಸ್ಕೊಳ್ಳಿ. ಸೊ ಯಾವುದದು, ಥೀಟಾ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಸ್ಮಾಲ್ ಡಿ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಆ್ಯಂಗ್ಯುಲರ್ ವಿಡ್ತ್. ಇಲ್ಲಿ ಡಿ ಕಾನ್ಸ್ಟೆಂಟ್ ಇರೋದ್ರಿಂದ ನಮಗೆ ಥೀಟಾ 2 ಬೇಕಾಗಿರೋದ್ರಿಂದ ವಿ ಕ್ಯಾನ್ ರೈಟ್ ಲೈಕ್ ದಿಸ್: ಥೀಟಾ 2 ಡಿವೈಡೆಡ್ ಬೈ ಥೀಟಾ 1 ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ 2 ಡಿವೈಡೆಡ್ ಬೈ ಡಿ ಇಂಟು ಡಿ ಡಿವೈಡೆಡ್ ಬೈ ಲ್ಯಾಂಬ್ಡಾ 1 ಅಂತ ಬರ್ಕೊಳ್ತೀನಿ. ಓಕೆ, ಡಿವೈಡ್ ಮಾಡ್ತಾನೆ ದಿಸ್ ಬೈ ದಿಸ್ ಅಂತ. ಸೊ ಡಿ ಡಿ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ಲ್ಯಾಂಬ್ಡಾ 2 ಡಿವೈಡೆಡ್ ಬೈ ಲ್ಯಾಂಬ್ಡಾ 1 ಆಗುತ್ತೆ. ಸೊ ಬಟ್ ಆದರೆ ನಿಮಗೆ ಗೊತ್ತಿರಲಿ, ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್. ಲ್ಯಾಂಬ್ಡಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/n ಆಗಿರೋದ್ರಿಂದ ಯು ಕ್ಯಾನ್ ರೈಟ್ ದ ಫಾರ್ಮುಲಾ ಲೈಕ್ ದಿಸ್: ಥೀಟಾ 2 ಡಿವೈಡೆಡ್ ಬೈ ಥೀಟಾ 1 ಇಸ್ ಈಕ್ವಲ್ಸ್ ಟು n1 ಡಿವೈಡೆಡ್ ಬೈ n2 ಆಗುತ್ತೆ. ಅಲ್ಲಿಗೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಥೀಟಾ 2. ಸೊ ಥೀಟಾ 2ನ ಕ್ಯಾಲ್ಕುಲೇಟ್, ಯಾಕೆ n1 ಬೈ n2 ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಥೀಟಾ 2 ಈಸ್ 1/n ಆ್ಯಂಡ್ ಥೀಟಾ 1 ಈಸ್ n/1 ಡಿವೈಡ್ ಮಾಡಿದಾಗ. ಸೊ ಥೀಟಾ 2 ಈಸ್ ಈಕ್ವಲ್ಸ್ ಟು 3/4 ಇತ್ತು. ಸೊ ಇದು 1 ಡಿವೈಡೆಡ್ ಬೈ 3/4 ಅಂದರೆ 4/3 ಆಗುತ್ತೆ ಇಂಟು ಥೀಟಾ 1. ಥೀಟಾ 1 ಅಂದರೆ ಎಷ್ಟು, 0.2 ಡಿಗ್ರಿ ಆಗುತ್ತೆ. ಸೊ ಅಲ್ಲಿಗೆ ಥೀಟಾ 2 ಈಸ್ ಈಕ್ವಲ್ಸ್ ಟು 4/3 ಅಂದರೆ 0.75. 0.75 2s 1.50. 1.5 ಅಂದರೆ ಈ ಕಡೆ ನೀವು ಈ ಥರ ಬರುತ್ತೆ, 0.75 ಇಂಟು 0.2 ಆಗುತ್ತೆ. ಸೊ ಇದು ಡಿಗ್ರೀಸ್ನಲ್ಲಿದೆ. ದೀಸ್ ಆರ್ ಜಸ್ಟ್ ನಂಬರ್ಸ್. ಯು ನೀಡ್ ನಾಟ್ ಟು ಕ್ಯಾಲ್ಕುಲೇಟ್ ಇಟ್ ರೇಡಿಯನ್ಸ್ ಆರ್ ಎನಿಥಿಂಗ್. ಯಾವುದಕ್ಕೂ ಕ್ಯಾಲ್ಕುಲೇಟ್ ಮಾಡೋ ಅಂದರೆ ಕನ್ವರ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಬರೀ ನಂಬರು, ಇದು ಡಿಗ್ರಿ. ಯು ಕ್ಯಾನ್ ಈಸಿಲಿ ಡೂ ದ ಕ್ಯಾಲ್ಕುಲೇಷನ್ ವಿತೌಟ್ ಕನ್ವರ್ಟಿಂಗ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಇಂಟು ಅನದರ್ ಸಿಸ್ಟಮ್ ಆಫ್ ಯೂನಿಟ್. ಸೊ ಅಲ್ಲಿಗೆ 0.750 ಅಂದರೆ 150 ಆಗುತ್ತೆ. 150 ಇಂಟು 10⁻³ ಇದು, ಇಲ್ಲಿ 1 ಇದೆ, ಇಲ್ಲಿದು. ಸೊ 1 2 3 ಅಲ್ಲಿಗೆ 0.15 ಡಿಗ್ರಿ ಆಗುತ್ತೆ. ಸೊ ದ್ಯಾಟ್ ಈಸ್ ಥೀಟಾ 2 ಆ್ಯಂಗ್ಯುಲರ್ ವಿಡ್ತ್. This is how we are going to calculate the angular width using the formula theta is equals to lambda divided by d. That is the problem number 4. ಸೊ ಅದೇ ಥರ ಪ್ರಾಬ್ಲಮ್ ನಂಬರ್ 5ನ ನೋಡ್ಕೊಳ್ಳಿ. ಓಕೆ, ಪ್ರಾಬ್ಲಮ್ ನಂಬರ್ 5. ಸೊ ಪ್ರಾಬ್ಲಮ್ ನಂಬರ್ 5ನಲ್ಲಿ ಹೇಳ್ತಾರೆ, ಲೈಟ್ ಆಫ್ ವೇವ್ ಲೆಂತ್ 5000 ಆಂಗ್ಸ್ಟ್ರಾಮ್ ಯೂನಿಟ್ ಫಾಲ್ಸ್ ಆನ್ ಎ ರಿಫ್ಲೆಕ್ಟಿಂಗ್ ಸರ್ಫೇಸ್. ಒಂದು ಲೈಟ್ ಕೊಟ್ಟಿದ್ದಾರೆ, ಆ ಲೈಟ್ನ ವೇವ್ ಲೆಂತ್ 5000 ಆಂಗ್ಸ್ಟ್ರಾಮ್ ಯೂನಿಟ್ ಆರ್ 500 ನ್ಯಾನೋಮೀಟರ್ ಅಂತನಾದರೂ ಬರ್ಕೋಬೋದು ನೀವು. ಫಾಲ್ಸ್ ಆನ್ ಎ ಪ್ಲೇನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ಫಸ್ಟ್ ಪ್ರಾಬ್ಲಮ್ ಥರನೇ ಇದೆ ಅನಿಸುತ್ತೆ ಇದು ಮೋಸ್ಟ್ಲಿ. ವಾಟ್ ಆರ್ ದ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸೀಸ್ ಆಫ್ ರಿಫ್ಲೆಕ್ಟೆಡ್ ಲೈಟ್. ರಿಫ್ಲೆಕ್ಟ್ ಆಗಿರುವಂಥ ಲೈಟ್ನ ವೇವ್ ಲೆಂತ್ ಮತ್ತು ಫ್ರೀಕ್ವೆನ್ಸಿ ಏನಾಗಿರುತ್ತೆ ಅಂತೇಳಿ. ವೇವ್ ಲೆಂತ್ ಬದಲಾವಣೆ ಆಗಿರೋದಿಲ್ಲ, ನಿಮಗೆ ಗೊತ್ತಿದೆ, ಬಟ್ ಫ್ರೀಕ್ವೆನ್ಸಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಲೈಟ್ನ ಫ್ರೀಕ್ವೆನ್ಸಿ ವೆಲಾಸಿಟಿನ ಇಟ್ಕೊಂಡು. ಫಾರ್ ವಾಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ರಿಫ್ಲೆಕ್ಟೆಡ್ ಆ್ಯಂಡ್ ರಿಫ್ರಾಕ್ಟೆಡ್ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ಇನ್ಸಿಡೆನ್ಸ್ ರೇ. ಫಾರ್ ವಾಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ದ ರಿಫ್ಲೆಕ್ಟೆಡ್ ರೇ ನಾರ್ಮಲ್ ಟು ದ ಇನ್ಸಿಡೆನ್ಸ್ ರೇ. ಅಂದರೆ ಈ ರಿಫ್ಲೆಕ್ಟೆಡ್ ರೇ ಆಫ್ ಲೈಟು ಇನ್ಸಿಡೆಂಟ್ ಲೈಟು ನಾರ್ಮಲ್ ಇರುತ್ತೆ, ಅಂದರೆ 90 ಡಿಗ್ರಿ ಇರುತ್ತಂತೆ. ಯಾವ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗೆ ಅಂತ ಅವ್ರ ಪ್ರಶ್ನೆ ಇದೆ, ನೋಡೋಣ. ಅದನ್ನು ಇಲ್ಲಿ ಡೇಟಾದಲ್ಲಿ ಬರ್ಕೊಳ್ತೇನೆ. ಸೊ ಕ್ವೆಶ್ಚನ್ ನಂಬರ್ 5. ಸೊ ಡೇಟಾ. ಸೊ ದೇ ಹ್ಯಾವ್ ಗಿವನ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್ 5000 angstrom unit, which can be written as 5000 into 10⁻⁻10 ಮೀಟರ್ ಅಂತ ಬರ್ಕೋಬಹುದು. ಅದೇ ಥರ ಅವರು ಇನ್ನು ಏನು ಕೊಡ್ತಾರೆ ನೋಡೋದಾದರೆ, ವೇವ್ ಲೆಂತ್ ಮತ್ತು ವೇವ್ ಲೆಂತ್ ಆಫ್ ಲೈಟ್ ಇನ್ ಏರ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಇನ್ ಏರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಕ್ವೆಶ್ಚನ್ ನಂಬರ್ 1. ಅದೇ ಥರ ಕ್ವೆಶ್ಚನ್ ನಂಬರ್ 2 ಇದೆ. ಕ್ವೆಶ್ಚನ್ ನಂಬರ್ ಬಿ. ಫಾರ್ ವಾಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕೇಳ್ತಾರೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಕ್ವೆಶ್ಚನ್ ಮಾರ್ಕ್ ಈಸ್ ದ ರಿಫ್ಲೆಕ್ಟೆಡ್ ರೇ ನಾರ್ಮಲ್ ಟು ದ ಇನ್ಸಿಡೆಂಟ್ ರೇ, ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ reflected ray and normal, reflected ray and incident ray is 90 degree. Angle between
incident ray and reflected ray is equals to 90 degree. Okay. So, question number 1 ನೋಡೋಣ. As we have already said, wavelength does not changes on reflection. Reflection in the wavelength change agala. Therefore, wavelength of light, reflected light is equals to given wavelength, that is equals to 5000 angstrom unit only. 5000 angstrom change agala. ಅದೇ ಥರ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫ್ರೀಕ್ವೆನ್ಸಿ ಆಫ್ ರಿಫ್ಲೆಕ್ಟೆಡ್ ಲೈಟ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಯಾವ ತೆಗೆದುಕೊಳ್ತೀರಿ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವೆಲಾಸಿಟಿ ಆಫ್ ಲೈಟ್ ಇನ್ ಏರ್ ಡಿವೈಡೆಡ್ ಬೈ ವೇವ್ಲೆಂತ್ ಆಫ್ ಲೈಟ್ ಇನ್ ಏರ್. ಸೊ ವಿ ನೋ ದ್ಯಾಟ್ velocity of light in air is given as 3 into 10 power 8 meter per second. ನಮಗೆ ಗೊತ್ತಿದೆ ಇದು. ಸೊ ನೋನ್ ವ್ಯಾಲ್ಯೂ, ಹಾಗಾಗಿ ನೋನ್ ವ್ಯಾಲ್ಯೂ ಮತ್ತು ಅವ್ರು ಕೊಟ್ಟಿರೋ ವ್ಯಾಲ್ಯೂನ ತೆಗೆದುಕೊಳ್ಳಿ. 3 into 10 power 8 meter per second divided by 5000 ಅಥವಾ 5 into 10 power minus 7 ಅಂತ ಬರ್ಕೊಳ್ತೀನಿ. ಸೊ ಅಲ್ಲಿಗೆ 10 power minus 7 ಮೇಲೆ ಹೋದರೆ 10 power plus 7 ಆಗುತ್ತೆ. 8 plus 7, what is 8 plus 7? 15 ಆಗುತ್ತೆ. ಸೊ ಅಲ್ಲಿಗೆ ಸೊ 10 power 15 ಆಗುತ್ತೆ. ಸೊ 3 divided by 5, 3 divided by ಅಂದರೆ 5 1s 5, 5.6 30, 5 6 30 ಅಲ್ವಾ. ಸೊ ಅಲ್ಲಿ 10 power minus 1 ಆಗುತ್ತೆ, 3 ಇದರೋದ್ರಿಂದ. ಸೊ 0.6 into 10 power 15 ಆಗುತ್ತೆ, ಅಥವಾ 6 into 10 power 14 hertz ಆಗುತ್ತೆ. ಸೊ ದ್ಯಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ರಿಫ್ಲೆಕ್ಟೆಡ್ ಬೀಮ್ ಆಫ್ ಲೈಟ್. ಯೂನಿಟನ್ನು ಬರೆಯೋದನ್ನು ಮರಿಬೇಡಿ, ಯಾಕಂದರೆ ಯೂನಿಟನ್ನು ಬರೆಯೋದು ಮರೆತರೆ 1 ಮಾರ್ಕ್ಸನ್ನು ಕಳೀತಾರೆ ಎಕ್ಸಾಮಲ್ಲಿ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಬಿ ನೋಡೋಣ. ಸೊ ಕ್ವೆಶನ್ ಬಿನಲ್ಲಿ ಏನು ಹೇಳ್ತಾರೆ, ಗಿವನ್ ಈ ಥರ ಹೇಳ್ತಾರೆ ಅವರು, ದ ಆ್ಯಂಗಲ್ ಬಿಟ್ವೀನ್ reflected and refracted beam of light, the incident light and reflected beam of light is 90 degree. ಹಾಗಾದರೆ I is equals to question mark. ಅಲ್ಲಿಗೆ angle of incidence plus angle of reflection is equals to 90 degree ಅಂತ ಅವರೇ ಕೊಟ್ಟಿದ್ದಾರೆ by given. So according to law of reflection ಲಾ ಪ್ರಕಾರ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ ಅಂತ ಗೊತ್ತಿದೆ ನಿಮಗೆ. ಸೊ ಇಲ್ಲಿ I plus I 2I ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆರ್ I is equals to 45 degree ಅಂತ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ್ಯಾಟ್ ಈಸ್ ಹೌ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದಿಸ್ ಪ್ರಾಬ್ಲಮ್. ನೋಡ್ಕೊಳ್ಳಿ ಒಂದು ಸರಿಯಾಗಿ ಕೂತ್ಕೊಂಡು ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6ಗೆ ಹೋಗೋಣ. ಪ್ರಾಬ್ಲಮ್ ನಂಬರ್ 6. So by given data ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರಾಬ್ಲಮ್ ಒಂದ್ಸರಿ ಓದ್ಕೊಂಬೇಡ. In a Young's double slit experiment, the separation between the slits is 0.6 millimeter. ಅಂದರೆ ಎರಡು ಸ್ಲಿಟ್ ಸೆಪರೇಷನ್ is D, small d, which is given as 0.6 millimeter. The interference pattern is obtained on the screen at a distance 0.9 meter. ಅಂದರೆ ಕ್ಯಾಪಿಟಲ್ ಡಿ ಕೊಡ್ತಾ ಇದ್ದಾರೆ, ಕ್ಯಾಪಿಟಲ್ ಡಿ ವ್ಯಾಲ್ಯೂ 0.9 meter ಆಗಿರುತ್ತೆ from the plane of the slits. Okay. Slits are illuminated with lights consisting of two wavelengths, 4800 angstrom unit and 5800 angstrom unit. ಅಂದರೆ ಈ ಸ್ಲಿಟ್ಗೆ ಬಿಡುವಂಥ ವೇವ್ಲೆಂತ್, ಸ್ಲಿಟ್ ಮೂಲಕ ಹರಿಸುವಂಥ ಬೆಳಕಿನ ವೇವ್ಲೆಂತ್ ಎರಡು ಥರ ಇದೆ. ಅಂದರೆ ಬೇರೆ ಬೇರೆ ವೇವ್ಲೆಂತನ್ನು ಅವ್ರು ಏನು ಮಾಡ್ತಾರೆ, ಯೂಸ್ ಮಾಡಿದ್ದಾರೆ ಅಂತ ಅರ್ಥ.
ಕೊಟ್ಟಿದ್ದಾರೆ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2. ವಾಟ್ ಈಸ್ ದ ಲೀನಿಯರ್ ಸಪರೇಷನ್ ಆನ್ ದ ಸ್ಕ್ರೀನ್ ಬಿಟ್ವೀನ್ ಫೋರ್ತ್ ಡಾರ್ಕ್ ಫ್ರಿಂಜಸ್ ಆಫ್ ಟೂ ಡಿಫರೆಂಟ್ ಪ್ಯಾಟ್ರನ್ಸ್? ಅಂದರೆ ಎರಡು ಪ್ಯಾಟ್ರನ್ಗಳ ಡಾರ್ಕ್ ಫ್ರಿಂಜ್ಗಳ ನಡುವೆ ಇರುವಂಥ ಡಿಸ್ಟೆನ್ಸ್ ಎಷ್ಟು ಅಂತ ಅವರ ಪ್ರಶ್ನೆ ಆಗಿದೆ. ಇದಕ್ಕೆ ನೋಡೋಣ, ಫಸ್ಟು ಡೇಟಾ ಬರ್ಕೊಳ್ಳೋಣ, ಆಮೇಲೆ ಏನು ಅಂತ ಗೊತ್ತಾಗುತ್ತೆ ನಿಮಗೇನೆ. ಸೊ ಸ್ಮಾಲ್ ಡಿ ಈಸ್ ಗಿವನ್, ಸ್ಮಾಲ್ ಡಿ ಈಸ್ ಈಕ್ವಲ್ಸ್ ಟು 0.6 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ 0.6 × 10⁻³ ಮೀಟರ್ ಅಂತ ಆಗುತ್ತೆ. ಸೊ ಕ್ಯಾಪಿಟಲ್ ಡಿ ಅವ್ರು ಕೊಟ್ಟಿದ್ದಾರೆ 0.9 ಮೀಟರ್, ಇದು SI ಯೂನಿಟಲ್ಲೇ ಇದೆ, ನೀನ್ ನಾಟ್ ಟು ಕನ್ವರ್ಟ್. ಸೊ ಲ್ಯಾಂಬ್ಡಾ 1 ಕೊಡ್ತಾರೆ, ಲ್ಯಾಂಬ್ಡಾ 1 ಈಸ್ ಈಕ್ವಲ್ಸ್ ಟು 4800 ಆಂಗ್ಸ್ಟ್ರಾಮ್ ಯೂನಿಟ್ ಅಂತೇಳಿ. ಸೊ ಅದೇ ಥರ ಲ್ಯಾಂಬ್ಡಾ 2 ಕೊಡ್ತಾರೆ 5800 ಆಂಗ್ಸ್ಟ್ರಾಮ್ ಯೂನಿಟ್ ಅಂತ ಕೊಡ್ತಾರೆ. ಅದೇ ಥರ ಅವ್ರು ಹೇಳ್ತಾರೆ ಎನ್ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ fourth dark fringe. Okay, distance between four dark fringe. For example, so x4 is the dark fringe of this one. x4 is the dark fringe of wavelength lambda 1 ಆದರೆ x-4 is the dark fringe, distance of dark fringe from the central bright fringe of lambda 2 ಆದರೆ. ಸೊ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋ ಇವೆರಡರ ನಡುವೆ ಇರೋ ಡಿಸ್ಟೆನ್ಸ್, ಅಂದರೆ ಇದರ ಡಿಸ್ಟೆನ್ಸ್ನಲ್ಲಿ ಇದನ್ನು ಕಂಡಿದ್ರೆ ಆಯಿತು. ಅಂದರೆ ಇದು ತುಂಬ ದೂರ ಇರುತ್ತೆ. ಆ್ಯಸ್ ವೇವ್ ಲೆಂತ್ ಈಸ್ ಮೋರ್, ದ ಫ್ರಿಂಜ್ ವಿಡ್ತ್ ಈಸ್ ಆಲ್ಸೋ ಮೋರ್ ಆ್ಯಂಡ್ x4 ಈಸ್ ಆಲ್ಸೋ ಮೋರ್. ಅಂದರೆ ಈ ಡಿಸ್ಟೆನ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಾನು x4- x ಕ್ಯಾಲ್ಕುಲೇಟ್ ಮಾಡಿ, x4 ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ದಿಸ್ ಈಸ್ ದ ಕ್ವೆಶ್ಚನ್. ಪ್ರಶ್ನೆ ಇದೆ ನೋಡಿ, ಅವ್ರು ಈ ಥರ ಕೇಳಿದ್ದಾರೆ. ನೀವು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾದರೆ ನಾನು ಬರೆದು ತೋರಿಸ್ತೇನೆ. ಸೊ ದಿಸ್ ಈಸ್ ದ ವೇವ್ ಲೆಂತ್ 4800 ಆಂಗ್ಸ್ಟ್ರಾಮ್ ಯೂನಿಟ್ ಆ್ಯಂಡ್ ದಿಸ್ ಇಸ್ ದ ವೇವ್ ಲೆಂತ್ 5800 ಆಂಗ್ಸ್ಟ್ರಾಮ್ ಯೂನಿಟ್. ಸೊ ದಿಸ್ ಇಸ್ ದ ಫಸ್ಟ್ ಫ್ರಿಂಜ್. ಓಕೆ, ಸೊ ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂದ್ಕೊಂಡ್ರೆ ದಿಸ್ ಇಸ್ ದ ಫೋರ್ತ್ ಡಾರ್ಕ್ ಬ್ಯಾಂಡ್ ಅಂತ, ಅಂದರೆ ಡಾರ್ಕ್ ಬ್ಯಾಂಡ್ ಅಂದರೆ ಸೊ ಇದು ಸೆಂಟ್ರಲ್ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಇದು ಫೋರ್ತ್ ಡಾರ್ಕ್ ಬ್ಯಾಂಡ್ ಅಂತ ಅಂದರೆ ಸ್ವಲ್ಪ ಕಮ್ಮಿ ಇರುತ್ತಲ್ವ, ಇದು ಫೋರ್ತ್ ಡಾರ್ಕ್ ಬ್ಯಾಂಡ್ ಅಂತ ಅಂದರೆ. ಸೊ ದಿಸ್ ಈಸ್ x4 ಆ್ಯಂಡ್ ಇದು x4 ಅಂದರೆ, ಇದು x-4 ಅಂದರೆ ದ ವ್ಯಾಸ್ಟ್. ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? ಈ ಡಿಸ್ಟೆನ್ಸ್ನ ಕೇಳ್ತಾರೆ, ಈ ಡಿಸ್ಟೆನ್ಸ್ ಎಷ್ಟು ಅಂತ. ಸೊ ಈ ಡಿಸ್ಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದರಲ್ಲಿ ಇದನ್ನು ಕಳಿಬೇಕು. ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ದ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಬೈ ದಿಸ್ ಡಿಸ್ಟೆನ್ಸ್. ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಸಪ್ರೇಷನ್ ಬಿಟ್ವೀನ್ ದ ಫ್ರಿಂಜಸ್, ಅಂದರೆ ಎರಡು ಫ್ರಿಂಜಸ್ ನಡುವೆ ಸಪ್ರೇಷನ್ ಎಷ್ಟು ಅಂತ, ಡಾರ್ಕ್ ಫ್ರಿಂಜ್ ಬ್ಯಾಂಡ್ದು ಸಪ್ರೇಷನ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ x-4 - x4 gives the separation of dark band between the two interference pattern. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ ಅವರು. ದಿಸ್ ಸಪರೇಷನ್ ಡೆಲ್ಟಾ ಎಕ್ಸ್ ಇದು. ಸೊ ಇದನ್ನ ನೀವು ಡೆಲ್ಟಾ ಎಕ್ಸ್ ಅಂತನಾದ್ರು ಬರ್ಕೋಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಅಲ್ಲಿಗೆ x-4 - x4 ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಡಾರ್ಕ್ ಫ್ರಿಂಜ್ ನಿಮಗೆ ಫಸ್ಟ್ ಫಾರ್ಮುಲಾ ಬರ್ಕೊಂಬೋಣ. ವಿ ನೋ that for dark fringe ಕ್ಯಾಲ್ಕುಲೇಟ್ ಮಾಡೋದಕ್ಕೆ xn ವ್ಯಾಲ್ಯೂ, xn ಫಾರ್ಮುಲಾ ಏನಾಗುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿದೆ. xn is equals to 2n + 1 into λ/2d ಅಂತನಾದರೂ ಆಗುತ್ತೆ. ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ, ಆರ್ ನಿಮಗೆ ಇದನ್ನಾದರೂ ಬರ್ಸ್ಕೋಬೋದು, n + 1/2 into λ/d ಅಂತೇಳಿ ಈ ಫಾರ್ಮುಲಾದಾದರೂ ಬಳಸ್ಕೋಬೋದು. ಎರಡರಲ್ಲಿ ಯಾವ ಫಾರ್ಮುಲಾ ಆದರೂ ಬಳಸ್ಕೊಳ್ಳಿ. ನನಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಚೆನ್ನಾಗಿದೆ, ಹಾಫ್ ಬೇಡ, 1 ಅಂತ ಇದೇ ಚೆನ್ನಾಗಿದೆ ಅಂತ ಅನಿಸುತ್ತೆ, ಅದಕ್ಕೆ ಇದನ್ನು ಬಳಸ್ತೇನೆ. ನೀವು ಇದನ್ನಾದರೂ ಬಳಸ್ಕೊಂಡ್ರು ಅದೇ ಆನ್ಸರ್ ಬರುತ್ತೆ, ಇದನ್ನು ಬಳಸ್ಕೊಂಡ್ರು ಅದೇ ಆನ್ಸರ್ ಬರುತ್ತೆ. ಎರಡು ಒನ್ ಆ್ಯಂಡ್ ದ ಸೇಮ್. ಇಲ್ಲಿ 2 ಕಾಮನ್ ತೆಗೆದಿದ್ದಾರೆ, ಇಲ್ಲಿ ಕಾಮನ್ ತೆಗ್ದಿಲ್ಲ ಅಷ್ಟೇ. ಓಕೆ, ಇಲ್ಲಿ 2 ತೆಗ್ದಿಲ್ಲ, ಇಲ್ಲಿ ತೆಗ್ದಿದ್ದಾರೆ ಅಷ್ಟೇ. ದಟ್ ಈಸ್ ದ ಡಿಫ್ರೆನ್ಸ್.
ಈ ಫಾರ್ಮುಲಾ. ಆಮೇಲೆ ಆಲ್ಸೋ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಆಲ್ಸೋ ಫಾರ್ ಡಾರ್ಕ್ ಫ್ರಿಂಜ್ n is equals to n minus 1 ಅಂತ ತಗೋಬೇಕಾಗತ್ತೆ. n is equals to n minus 1. ಯಾಕೆ ಈ ಥರ ಆಗುತ್ತೆ ಅಂದರೆ ನೋಡಿ, ಇದು ಇಂಟರ್ಫರೆನ್ಸ್ ಪ್ಯಾಟ್ರನ್ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಸೆಂಟ್ರಲ್ ಮ್ಯಾಕ್ಸಿಮಾ ಅಂದರೆ ಬ್ರೈಟ್ ಫ್ರಿಂಜ್, this is dark fringe, this is bright fringe again, so this is first fringe, so this is dark and this is bright fringe. Allige 0 1 2, so 2 is the bright fringe, this is bright fringe, idu dark fringe. Nodi dark fringe na count ಮಾಡಿ, this is first dark fringe, second dark fringe. Okay, ನಾವು ಬ್ರೈಟ್ ಫ್ರಿಂಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೆಂಟ್ರಲ್ ಮ್ಯಾಕ್ಸಿಮಮ್ನ 0th ಫ್ರಿಂಜ್ ಅಂತ ಕರಿತೀವಿ, ಅಂದರೆ 0. ಫಸ್ಟ್ ಡಾರ್ಕ್ ಫ್ರಿಂಜ್ನ ಫಸ್ಟ್ 1 ಅಂತೀವಿ, ಇದನ್ನು 0 ಅಂತೀವಿ, ಈ ಕಡೆದು 1 ಅಂತೀವಿ, ಆ ಕಡೆದು ಇನ್ನು ನೆಕ್ಸ್ಟ್ ಬ್ರೈಟ್ ಫ್ರಿಂಜ್ನ 2 ಅಂತ ಕರಿತೀವಿ, 0 1 2. ಬಟ್ ಡಾರ್ಕ್ ಫ್ರಿಂಜ್ ವಿಷಯದಲ್ಲಿ ಬ್ರೈಟ್ ಫ್ರಿಂಜ್ನೇ 0 ಅಂತ ತೊಗೊಂಡಿದ್ದೀವಿ ಇಲ್ಲಿ, 0 1 2. ಯಾಕಂದರೆ ಬ್ರೈಟ್ ಫ್ರಿಂಜ್ ಇಸ್ ಆಲ್ವೇಸ್ ಫಾರ್ಮ್ಡ್ ಅಟ್ ದ ಸೆಂಟರ್ ಅಲ್ವಾ, ಹಾಗಾಗಿ 0 ಫಸ್ಟ್ ಡಾರ್ಕ್ ಫ್ರಿಂಜ್, ಸೆಕೆಂಡ್ ಡಾರ್ಕ್ ಫ್ರಿಂಜ್. ಆ್ಯಕ್ಚುಲಿ ಎಷ್ಟನೇ ಡಾರ್ಕ್ ಫ್ರಿಂಜ್ ಅಂತ ಹೇಳಿದ್ರೆ ಇದೇ ಥರ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಆ್ಯಕ್ಚುಲಿ ದಿಸ್ ಈಸ್ 0 ಫಸ್ಟ್ ಡಾರ್ಕ್ ಫ್ರಿಂಜ್ ಅಂಥೇಳಿ. ಇಫ್ ಯು ಟೇಕ್ ದ ಡಾರ್ಕ್ ಫ್ರಿಂಜ್ ಅಟ್ ದ ಸೆಂಟರ್ ಆರ್ ದ ಮಾರ್ಕ್ ಆಫ್ ಕೌಂಟ್ನ ಮಾರ್ಕ್ ಅಂತ ಇದನ್ನೇ ತೆಗೆದುಕೊಂಡ್ರೆ ಆ್ಯಕ್ಚುಲಿ ದಿಸ್ ಬಿಕಮ್ 0 ಆ್ಯಂಡ್ ದಿಸ್ ಬಿಕಮ್ 1. ಆದರೆ ನಿಮಗೆ ಪ್ರಾಬ್ಲಮ್ಸ್ನಲ್ಲಿ ಕೊಡಬೇಕಾದ್ರೆ ಹಿಂಗೆ ಕೊಡ್ತಾರೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಸೆಕೆಂಡ್ ಡಾರ್ಕ್ ಫ್ರಿಂಜ್ ಅಂತಾರೆ. ಸೆಕೆಂಡ್ ಡಾರ್ಕ್ ಫ್ರಿಂಜ್ ಅಂದರೆ n is equals to 2 ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಡಾರ್ಕ್ ಫ್ರಿಂಜ್ ಬಂದಾಗ ನಾವೇನು ಮಾಡಬೇಕು, n is equals to n minus 1 ಅಂದರೆ 2 minus 1 1 ಅಂದರೆ ಫಾರ್ಮುಲಾದಲ್ಲಿ 1 ಅಂತ ತೆಗೆದುಕೊಳ್ಬೇಕಾಗತ್ತೆ. ಸೊ ದಟ್ ಈಸ್ ವೈ ಯು ಹ್ಯಾವ್ ಟು ಟೇಕ್ n is equals to n minus 1 ಇನ್ ದ ಫಾರ್ಮುಲಾ ಫಾರ್ ದ ಡಾರ್ಕ್ ಫ್ರಿಂಜ್. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಇದು ಅರ್ಥ ಆಗಿದೆ ಅಂತ ಅನಿಸುತ್ತೆ ಕಾನ್ಸೆಪ್ಟ್. ನೆಕ್ಸ್ಟ್ ಇಲ್ಲಿ ಬರ್ಕೊಳ್ಳೋದಾದರೆ, ಈಗ ಅವ್ರು ಕೇಳಿದ್ರು x4 ಡ್ಯಾಶ್ ಮೈನಸ್ x4 ಬರ್ಕೊಳ್ಳೋಣ. x4 ಡ್ಯಾಶ್ ಮೈನಸ್ x4 ಇಸ್ ಈಕ್ವಲ್ಸ್ ಟು x4 ಡ್ಯಾಶ್ ಅಂದರೆ ಡಾರ್ಕ್ ಫ್ರಿಂಜ್ ಫಾರ್ ದಿಸ್ ವೇವ್ ಲೆಂತ್. ಸೊ 2n plus 1 into lambda 2 d divided by small d minus 2n plus 1 into lambda 1 d divided by ಸ್ಮಾಲ್ 2 into d. ನೋಡಿರಿ, ಇದರಲ್ಲಿ ಲ್ಯಾಂಬ್ಡಾ 2 ಲ್ಯಾಂಬ್ಡಾ 1 ಅಷ್ಟೇ ಡಿಫ್ರೆನ್ಸ್, ಉಳ್ಕಿದ್ದೆಲ್ಲ ಕಾನ್ಸ್ಟೆಂಟ್. ಹಾಗಾಗಿ ಎಲ್ಲವನ್ನು ಕಾಮನ್ ತೆಗೆದ್ರೆ, ಸೊ 2n plus 1 into lambda 2 minus lambda 1 divided by, ಈ ಕಡೆ d ತಗೊಳ್ರಿ ನೀವು, divided by 2d ಅಂತ ಆಗುತ್ತೆ. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ನೋಡಿ, 2n plus 1 ಅಂದರೆ 2 into 3, ಎಷ್ಟನೇ ಫ್ರಿಂಜ್ ಅದು ಅವ್ರು ಕೇಳಿರೋದು, 4th ಅಲ್ವಾ, 4th ಅಂದರೆ 3 ಅಂತ ಬರ್ಕೊಳ್ತೇನೆ. ಸೊ n is equals to n minus 1 plus 1 into lambda 2 ಅಂದರೆ 5800 angstrom unit minus 4800 angstrom unit divided by, ಸೊ d ಕೊಟ್ಟಿದ್ದಾರಾ, ವಾಟ್ ಈಸ್ d? d is 0.9. ಸೊ ಇದನ್ನ ಇಲ್ಲೇ ಬರ್ಕೊಳ್ಳೋದಾದರೆ ಈ ಕಡೆ ಬರಿತೀನಿ, 0.9 divided by 2 into small d, 2 into 0.6 into 10 power minus 3 ಅಂತ ಬರಿತೀನಿ. ಸೊ ದಟ್ ಈಸ್ ಹೌ ಐ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ದ ಸಬ್ಸ್ಟಿಟ್ಯೂಷನ್ ಆಯಿತು. ಈಗ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 0.9 ಇಂಟು ನೋಡಿ, 2 3s are 6, 6 plus 1 7 ಅಂತ ಆಗುತ್ತೆ. ಸೊ ಇಂಟು 7 ಇಂಟು 5000 angstrom unit minus 5800 minus 4800 and 1000. So 1000 angstrom unit into 10 power minus 10. So divided by, so 2 into 0.6 into ಎಷ್ಟು 10 power minus 3. ನೋಡಿ, ಈಸಿ ಇದೆ ಅಂತ ಅನಿಸುತ್ತೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಸೊ ಹಾಗಾಗಿ ನೀವು ಡೆಲ್ಟಾ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಅನಿಸುತ್ತೆ. ನೋಡಿ, ಕ್ಯಾಲ್ಕುಲೇಟ್ ಮಾಡೋದಾದರೆ, ಓಕೆ,
2.6 ಇದೆಯಲ್ಲ, 0.6 ಅಂದರೆ ಇದು 3s 3 2s 3 3s ಅಂತ ಆಗುತ್ತೆ. ಓಕೆ, 7 3s 21, 21 ಡಿವೈಡೆಡ್ ಬೈ 4 ಆಗುತ್ತೆ. ಸೊ 21 ಡಿವೈಡೆಡ್ ಬೈ 4 ಅಂದರೆ 21 ಡಿವೈಡೆಡ್ ಬೈ 4 ಅಂದರೆ ಸೊ 5.25 ಬರುತ್ತೆ. 5.25 ಇಂಟು ಇಲ್ಲೊಂದು 10 ಟು ದಿ ಪವರ್ ಆಫ್ -7 ಇದೆ ಇಲ್ಲಿ. 10 ಟು ದಿ ಪವರ್ ಆಫ್ -10 -3 ಅಂದರೆ -7 ಆಗುತ್ತೆ. ಇಂಟು 10 ಟು ದಿ ಪವರ್ ಆಫ್ 3 ಬರುತ್ತೆ. 7 -3 ಅಂದರೆ -4 ಆಗುತ್ತೆ. -4 ಆಗುತ್ತೆ. ಸೊ ಈ ಪಾಯಿಂಟನ್ನು ಈ ಕಡೆ ಕಳಿಸಿದ್ರೆ 0.525 millimeter ಆಗುತ್ತೆ. ಸೊ ದ್ಯಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 4th dark fringe of one wavelength and 4th dark fringe of another wavelength. So that is lambda dash minus, so x dash 4 minus x4 andre that is that distance. So this is how we are going to calculate the distances. Okay, so ಅಲ್ಲಿಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ 6 ಪ್ರಾಬ್ಲಮ್ ಆಯಿತು ಸೆಷನಲ್ಲಿ, ಸಾಕು ಅಂತ ಅನಿಸುತ್ತೆ. ನಿಮಗೆ ಕಷ್ಟ ಆಗುತ್ತೆ ಹೆಚ್ಚಿಗೆ ಪ್ರಾಬ್ಲಮ್ ಆದರೆ ಒಂದೇ ಸೆಷನಲ್ಲಿ. ನೆಕ್ಸ್ಟ್ ಸೆಷನಲ್ಲಿ ಇನ್ನು ಉಳುಕಿದ್ದಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ಈ ಸೆಷನ್ನಲ್ಲಿ ಯಾವ್ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ, ಯಾವ್ಯಾವ ಕಾನ್ಸೆಪ್ಟ್ಗಳನ್ನು ನೆನ್ಪಿಟ್ಕೊಳ್ಬೇಕು ಅವುಗಳನ್ನು ಸ್ವಲ್ಪ ತಲೆ ಒಳಗೆ ಇಟ್ಕೊಳ್ಳಿ. ಅನಾಲಿಟಿಕಲ್, ಲಾಜಿಕಲ್ ಆ್ಯಂಡ್ ಇಮ್ಯಾಜಿನೇಷನ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಟು ಸಾಲ್ವ್ ದ ನ್ಯೂಮೆರಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.